ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಯೋಜನೆ, ನನ್ನ ವಿಷಯದಲ್ಲಿ ದೇವರ ಯೋಜನೆ ಏನಾಗಿದೆ ಎಂಬುದನ್ನು ಆಲೋಚಿಸುವಂತಹ, ಕೇಳಿಸ್ಕೊಳ್ತಿರುವಂತಹ ದೇವ ಜನರೇ, ಇವತ್ತು ಕೂಡ ದೇವರ ಯೋಜನೆ ಯಾವುದೆಲ್ಲ ಭಾಗದಲ್ಲಿ ಅಥವಾ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಡಿಬೇಕು ಅಥವಾ ನಡೆಯುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಳುವ. ದೇವರ ಯೋಜನೆ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಡೆಯುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳುವ. ನಾನು ಮಾತಾಡ್ತಿರುವಂಥ ವಿಷಯ ದೇವರ ಯೋಜನೆ. ದೇವರ ಯೋಜನೆ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಡೆಯುತ್ತೆ ಎಂಬುದು ಸತ್ಯವೇದದಲ್ಲಿ ಉದಾಹರಣೆಯಾಗಿ ಬರೆಸಿದ್ದಾರೆ ಅನ್ನೋದನ್ನು ಕೇಳಿ ಆ ನಿಟ್ಟಿನಲ್ಲಿ ಹಾಗೆ ನನ್ನಲ್ಲಿಯೂ ದೇವರ ಯೋಜನೆ ನೆರವೇರಬೇಕು ಇಂತಿಂಥ ಕ್ಷೇತ್ರದಲ್ಲಿ, ಇಂತಿಂಥ ಭಾಗಗಳಲ್ಲಿ ಎಂಬುದನ್ನು ನಾವು ತಿಳ್ಕೊಂಡು ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಮನಸ್ಸು ಮಾಡುವ. ನಾನು ಮಾತಾಡ್ತಿರೋದು ಮತ್ತೆ ಹೇಳ್ತಿದ್ದೀನಿ, ದೇವರ ಯೋಜನೆ. ನಾನು ಆಗಲಿ ಕೂಡ ಮುಂಚಾನೆ ಪ್ರಾರ್ಥನೆಯಲ್ಲಿ ದೇವರು ತಿಳಿಸಿಕೊಟ್ಟ ಹಾಗೆ ನಾವು ನಮಗೆ ಬಂದಂತಹ ಯೋಜನೆ ನಾವು ಹಮ್ಮಿಕೊಂಡಂತಹ ಯೋಜನೆಗಳ ಹಾಗೆ ನಾವು ಬದುಕ್ತಾ ಇದ್ದೀವಿ ಹೊರತು ನನ್ನ ಜೀವಿತದಲ್ಲಿ ದೇವರ ಯೋಜನೆ ಏನಾಗಿದೆ, ದೇವರ ಪ್ಲಾನ್ ಏನಿದೆ, ಆತನ ಸಂಕಲ್ಪ ಏನಿದೆ, ಯಾವ ಸಂಕಲ್ಪವನ್ನು ಇಟ್ಟು ದೇವರು ನನ್ನನ್ನು ಕರೆದಿದ್ದಾರೆ ಅನ್ನುವಂತಹ ಯೋಚನೆಯೊಂದಿಗೆ ದೇವ ಜನರು ಜೀವಿಸ್ತಾ ಇಲ್ಲ. ಒಂದು ಕುಟುಂಬ ಇದೆ, ಗಂಡ, ಮಕ್ಕಳು, ಸೊಸೆ, ಅಳಿಯ, ಮಕ್ಕಳು, ಮೊಮ್ಮಕ್ಕಳು. ಈ ಜಂಜಾಟದಲ್ಲಿ ಹೇಗೆ ಕುಟುಂಬ ನಡೆಸಬೇಕು, ಹೇಗೆ ಲೈಫ್ ಸೆಟ್ಲ್ ಆಗಬೇಕು, ಹೇಗೆ ಮಕ್ಕಳನ್ನು ಉದ್ಧಾರ ಮಾಡಬೇಕು, ಹೇಗೆ ಎಜುಕೇಷನ್ ಕೊಡಿಸ್ಬೇಕು, ಈ ಕಾರ್ಯಗಳಲ್ಲಿಯೇ ನಮ್ಮ ಯೋಜನೆ ಹೋಗ್ತಾ ಇದೆಯೇ ಹೊರತು ದೇವರ ಯೋಜನೆ ಏನೆಂಬುದನ್ನು ತಿಳ್ಕೊಳ್ಳುವುದರಲ್ಲಿ ನಾವು ಸೋತು ಹೋಗ್ತಾ ಇದ್ದೀವಿ. ನಾನು ಕೇಳ್ತೀನಿ ನಿಮ್ಮನ್ನು, ನಿಮ್ಮ ವಿಷಯ ದೇವರ ಯೋಜನೆ ಇದೆಯಾ? ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಮ ವಿಷಯ ದೇವರ ಯೋಜನೆ ಇದೆಯಾ? ನಿಮ್ಮ ದೇವರ ಯೋಜನೆ ನಿಮ್ಮ ಮೇಲೆ ಏನಿದೆ ಅಂತ ತಿಳ್ಕೊಂಡ ನಂತರವೂ ಕೂಡ ಆ ಯೋಜನೆಯನ್ನು ನೆರವೇರಿಸುವಂತಹ ಪ್ರಯತ್ನ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಪ್ರತಿದಿನ ನಮ್ಮನ್ನು ಕಾಡಬೇಕು. ಬೆಳಿಗ್ಗೆ ನಿಮ್ಮನ್ನು ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಸೇರಿಸ್ಬಿಟ್ರೆ ನಿಮ್ಮ ಸೇರಿಸಿದ ಯೋಜನೆ ಒಂದಿದೆ. ಆ ಯೋಜನೆಯನ್ನು ಉದಾಹರಣೆಗೆ ಇನ್ನೂ ಹೇಳಬೇಕು ಅಂದರೆ, ಸ್ಕೂಲ್ಗೆ ಅಥವಾ ಕಾಲೇಜಿಗೆ ಹೋಗ್ತೀರಿ, ಟೈಮ್ ಟೇಬಲ್ ಕೊಡ್ತಾರೆ, ಅಲ್ಲಿ ಟೈಮ್ ಟೇಬಲ್ ಕೊಟ್ಬಿಡ್ತಾರೆ. ಅದು ಮೀನ್ಸ್ ಯೋಜನೆ. ಪ್ರತಿದಿನ ಈ ಯೋಜನೆಯೊಂದಿಗೆ ನೀನು ಬರಬೇಕು ಅಂತ. ಆ ಟೈಮ್ ಟೇಬಲ್ ನೋಡದೆ ಬೇರೆ ನೀನು ಇಷ್ಟ ಬಂದ ಪುಸ್ತಕಗಳನ್ನ ಶಾಲೆಗೆ ತಗೊಂಡೋದ್ರೆ, ಕಾಲೇಜಿಗೆ ತಗೊಂಡೋದ್ರೆ ಚೆನ್ನಾಗಿರುತ್ತೆ? ಸರಿಯಾಗುತ್ತಾ? ಅದು ಇವತ್ತು ನಮ್ಮ ಜೀವಿತ ಇರೋದು ಹೇಗೆ, ದೇವರು ನಮ್ಮನ್ನು ಕರೆದು ನಮ್ಮೊಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ನಿಮ್ಮ ಕೈಗೆ ಬೈಬಲ್ ಇದೆ ತಾನೆ? ನಮ್ಮೊಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಆದರೆ ಇದರ ಪ್ರಕಾರವಾಗಿ ನಮ್ಮ ಜೀವಿತ ಇಲ್ಲದೆ ನಾವು ಸ್ವತಃ ಬಯಸುವ ಹಾಗೆ ನಮ್ಮ ಯೋಜನೆಗಳನ್ನು ನೆರವೇರಿಸುವ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಆದ್ರಿಂದಲೇ ಎಷ್ಟೋ ವಿಧವಾದ ನಷ್ಟ, ಕಷ್ಟ, ಕಣ್ಣೀರು, ನೋವುಗಳಿಗೆ ನಾವು ಬೇಕೆಂಬುದಾಗಿ ಒಳಗಾಗ್ತಾ ಇದ್ದೀವಿ. ಈ ದಿನ ದೇವರ ಯೋಜನೆ ವೈಯಕ್ತಿಕ ಜೀವನದಲ್ಲಿ ನೆರವೇರಬೇಕಾಗಿದೆ. ಮೊದಲನೇ ಅಂಶ, ದೇವರ ಯೋಜನೆ ಯಾವ ಕ್ಷೇತ್ರ ನೆರವೇರಬೇಕಂತೆ? ವೈಯಕ್ತಿಕ ಜೀವಿತದಲ್ಲಿ ಅದು ನೆರವೇರಬೇಕಾಗಿದೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ಎಲ್ಲರೂ ತೆಗೆದುಕೊಳ್ಳೋಣ. ಅದರ 22ನೇ ವಚನ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ಅದರ 22ನೇ ವಚನ. ಆಮೇಲೆ ದೇವರು ಅವರನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಷಯನ ಮಗನಾದ ದಾವೀದನನ್ನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸಿದನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಎಲ್ಲರೂ ನನ್ನ ಜೊತೆ ಇರಲಿ. ದೇವರ ಯೋಜನೆ ನೆರವೇರುವಂತಹ ಕ್ಷೇತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ವೈಯಕ್ತಿಕ ಜೀವನದಲ್ಲಿ ದೇವರು ತನ್ನ ಯೋಜನೆಯನ್ನು ನೆರವೇರಿಸಲಿಕ್ಕೆ ಬಯಸುವಂಥವರಾಗಿದ್ದಾರೆ. ಇಲ್ಲಿ 22ನೇ ವಚನದಲ್ಲಿ ಹೇಳ್ತಿದ್ದಾರೆ, ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ. ಯಾರನ್ನು ತೆಗೆದು ಹಾಕದಂತೆ? ಸೌಲನನ್ನು. ಎಲ್ಲರೂ ಹೇಳಿ, ಸೌಲನನ್ನು ತೆಗೆದು ಹಾಕಬೇಕು. ಯಾಕೆ ತೆಗೆದು ಹಾಕಿದ್ರು ಗಮನಿಸಲಿ. ಈಗ ಮನೆಯಲ್ಲಿ ಒಲೆ ಹೊಡ್ತೀರಿ, ಸೌದೆ ಒಲೆ ಯೂಸ್ ಮಾಡೋದು ಇದ್ದೀರಿ? ನೀವು ಸೌದೆ ಒಲೆ ಯೂಸ್ ಮಾಡೋದು ಗೊತ್ತಿಲ್ಲ ನಿಮಗೆಲ್ಲ? ಹಾಕ್ತೀವಿ. ಒಂದೇ ಒಂದು ಹಸಿ ಸೌದೆ ಹಾಕ್ತಿದ್ದಾರೆ, ಹಸಿ ಸೌದೆ ಹಾಕ್ತೀವಿ. ಆ ಹಸಿ ಸೌದೆ ಹಾಕಿದ್ರೆ ಏನು ಮಾಡ್ತೀವಿ ಹೇಳಿ? ಎರಡು ವಿಚಾರ ನಡೆಯುತ್ತೆ. ಕರೆಕ್ಟಾಗಿ ಹೇಳಿದ್ರಿ, ಮೈಸೂರು ಹೇಳಿದ್ರಿ, ವಾಗ ಸತ್ತಿದ್ದಾರೆ. ಅವಾಗ ಏನು ಮಾಡ್ತೀವಿ? ಅವಾಗ ಎಲ್ಲ ಕಣ್ಣು ಉರಿ ಬರೋದ್ರಿಂದ ಏನು ಮಾಡ್ತೀವಿ? ಆ ಸೌದೆನ ತೆಗೆದಾಕ್ಬಿಡ್ತೀವಿ. ಯಾಕೆ ತೆಗೆದಾಕಿದ್ರಿ? ಒಲೆ ಉರಿಬಾರ್ದು ಅಂತ ನಾನು ಇಲ್ಲ. ಯಾಕೆ ಹಾಕಿದ್ರಿ? ಉರಿತಿ ಅಂತ.
ಉರಿಯುತ್ತೆ ಅಂತ ಹಾಕೋದು ನಮ್ಮ ಯೋಜನೆ, ಅದು ಉರಿಲಿ ಅಂತ ಅದು ಹೊಗೆ ಸುತ್ತುಕೊಳ್ತು, ತೆಗೆದಾಕ್ಬಿಟ್ಟು. ಇವತ್ತು ದೇವರು ನಿಮ್ಮೆಲ್ಲರ ಮೇಲೆ, ನನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ. ನಾವು ಸರಿಯಾಗಿ ಆ ಯೋಜನೆಗೆ ಪ್ರಕಾರ, ಯೋಜನೆ ತಕ್ಕಂತೆ ಜೀವಿಸೋದಕ್ಕೆ ಮನಸ್ಸು ಮಾಡದೇ ಇದ್ದಾಗ ಆ ಸ್ಥಳದಿಂದ ದೇವರನ್ನು ತೆಗೆದುಬಿಟ್ಟಿರ್ತೇವೆ. ಎರಡು ವಿಚಾರ ಬರ್ತಾ ಇದೆ, ತೆಗೆದ್ರು ಹಾಕಿದ್ರು. ಯಾರನ್ನ ತೆಗೆದ್ರು, ಯಾರನ್ನ ಸೇರಿಸಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾನು ಯಾವ ಸ್ಥಾನದಲ್ಲಿದ್ದೀನಿ, ಇದೆರಡರಲ್ಲಿ ನಾನು ಯಾವ ಸ್ಥಾನದಲ್ಲಿದ್ದೀನಿ. ದೇವರು ನನಗೊಂದು ಮತ್ತೆ ಹೇಳ್ತೀನಿ, ನಿಮ್ಮೆಲ್ಲರ ಮೇಲೆ ಒಂದು ದೇವರ ಯೋಜನೆ ಇದೆ ಅಲ್ವಾ? ನಮ್ಮೆಲ್ಲರ ಮೇಲೆ ಒಂದು ದೇವರ ಯೋಜನೆ ಇದೆ. ಆ ಯೋಜನೆಯನ್ನು ತಿಳಿಸಲಿಕ್ಕೆ ಸೇವಕನಾದ ನಾನು ಪ್ರತಿ ಸಾಲ ನಿಮ್ಮನ್ನು ಕಂಡಾಗಲ್ಲ ಅನೇಕ ವಿಷಯಗಳು ನಿಮ್ಮನ್ನು ಎಂಕರೇಜ್ ಮಾಡ್ತೀನಿ, ಪ್ರೋತ್ಸಾಹಿಸ್ತೀನಿ, ಪ್ಲೀಸ್ ನಿಮ್ಮನ್ನು ಎಚ್ಚರಿಸ್ತೀನಿ. ಇಂಥ ವಿಷಯಗಳು ನೀನು ಹೋಗಬೇಡ್ರಿ, ಈ ರೀತಿ ಮಾಡಬೇಡ್ರಿ, ಈ ರೀತಿ ಪ್ರಾರ್ಥನೆಗಳು ನಿಲ್ರಿ, ಈ ರೀತಿ ಸಭೆಗೆ ಬಂದರೆ, ಈ ರೀತಿ ವಾಕ್ಯದಲ್ಲಿ ಬೆಳೀರಿ, ಈ ರೀತಿ ಜಾಯಿನ್ ಆಗ್ರಿ. ನಾನು ಎಂಕರೇಜ್ ಮಾಡ್ತಾನೆ ಇದ್ದೀನಿ, ಎಂಕರೇಜ್ ಮಾಡ್ತೇನೆ. ದೇವರ ಕಾರಣ ಒಂದೇ, ದೇವರ ಯೋಜನೆ ನಿಮ್ಮ ಮೇಲೆ ಇರುವಂಥದ್ದು ನೆರವೇರಬೇಕು. ನೀವು ತೆಗೆದು ಹಾಕಲ್ಪಟ್ಟು ಬಿಡಬಾರ್ದು. ನಮ್ಮ ದೇಶಕ್ಕೆ ನೀವು ತೆಗೆದು ಹಾಕಲ್ಪಟ್ಟು ಬಿಡಬಾರ್ದು ಅಂತ. ಆದರೆ ಅನೇಕರು ಸೇವಕರ ಮಾತುಗಳನ್ನು ಅಲ್ಲಗಳಿಸ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ. 3 ದಿನ ಊಟಕ್ಕೆ ಬಂದವರು ನೋಡಿದ್ದೀರಿ, ಆ ಸೇವಕರನ್ನು ಅಲ್ಲಿರುವಂಥ ಜನ ಹೇಗೆ ಕಾಣ್ತಾ ಇದ್ರು, ಒಂದು ನಾನು ಈಗ ಹೇಳಿಕ್ಕೆ ಇಷ್ಟಪಡ್ತೀನಿ, ದೇವರನ್ನ ಬಿಟ್ಟರೆ ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಕೊಟ್ಟಿದ್ರು. ಈಗ ಹೇಳಿದ್ರೆ ತಪ್ಪಾಗಲ್ಲ ಕಂಡ್ರೆ, ನಾನು ಆ್ಯಕ್ಚುಲಿ ಅವ್ರಿಗೆ ಹತ್ರವಾಗಿ ಗಮನಿಸಿದ್ದೀನಿ. ದೇವರನ್ನ ಬಿಟ್ಟರೆ ನೆಕ್ಸ್ಟ್ ಅವರೇ, ಆ ರೀತಿ ಇಟ್ಟಿದ್ರು. ಅದು ಮಾಸ್ಟರ್ ಕೂಡ ಹೇಳೋದು, ನಿಮ್ಮ ಸೇವಕರಲ್ಲಿ ನೀವು ಗಮನಿಸ್ರಿ, ಅವರ ಗೌರವಿಸ್ರಿ, ಮಾಡಿಸ್ರಿ, ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೊರತಿಲ್ಲ ಬಿಡಬೇಡ್ರಿ, ಅವ್ರು ನಿಮ್ಮ ಆತ್ಮ ಲೆಕ್ಕ ಒಪ್ಪಿಸ್ಬೇಕಾದ್ರೆ ವ್ಯಸನದಿಂದ ಅವ್ರು ಸೇವೆ ಮಾಡೋಕ್ಕೆ ಬಿಟ್ಬಿಡ್ಬೇಡ್ರಿ ಅಂತ ಹೇಳಿದ್ರು. ಕಾರಣ ಅವ್ರು ಅನುಭವಿಸಿದ್ರು. ಅವ್ರ ಮಾತು ಹೇಳಿದ್ರು, ನನ್ನ ಸಭೆಯ ಜನ ತನು ಮನ ಧನ ಕೊಡೋದ್ರಲ್ಲಿ ಧಾರಾಳ ಮುಂದು. ಏನೇನಂತೆ? ತನು ಮನ ಧನ ಹೊರಡೋದ್ರಲ್ಲಿ ಧಾರಾಳ ಅಂತ ಹೇಳಿದ್ರು. ನನ್ನ ಸಭೆಯಲ್ಲಿ ಕೆಲವರು ಇದ್ದಾರೆ, ಒಬ್ಬರು ಇಬ್ಬರು ಕೆಲವರು ಇದ್ದೀರಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನನ್ನ ಸಭೆ ಜನ ಎಲ್ಲ ಹಾಗಾಗಬೇಕು. ಆಮೇಲೆ ತನು ಮನ ಧನ ಎಲ್ಲವನ್ನ ಕರ್ತನಿಗೆ ಕೊಡುವಂಥವರಾಗಿರಬೇಕು ನಾವು. ಅದಕ್ಕೆ ಅವ್ರ ಆಶೀರ್ವಾದವುಳ್ಳವರಾಗಿದ್ದಾರೆ. ಇವತ್ತು ನಮ್ಮಲ್ಲಿ ಇರುವಂಥ ದೇವ ಜನರೇ, ನಾನು ಮತ್ತೆ ಹೇಳ್ತೀನಿ, ನನ್ನ ಯಾಕೆ ದೇವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವರ ಯೋಜನೆಗಳನ್ನು ನಿಮಗೆ ವ್ಯಕ್ತಪಡಿಸಲಿಕ್ಕಾಗಿ, ಎಚ್ಚರಿಸಲಿಕ್ಕಾಗಿ, ತಿಳಿಸಲಿಕ್ಕಾಗಿ. ಆ ಯೋಜನೆಯನ್ನು ತಿಳಿದು ಈ ನಿಟ್ಟಿನಲ್ಲಿ ನಾನು ಹೋದಾಗ, ನಾನು ಆ ವಿಷಯದಲ್ಲಿ ದೇವರ ಯೋಜನೆ ನೆರವೇರಿದ್ರೆ, ನಾನು ಹೇಳ್ತೀನಿ, ಮೊಟ್ಟ ಮೊದಲಾಗಿ ಇಸ್ರಾಯೇಲರಿಗೆ ರಾಜನು ಬೇಕು ಅಂದಾಗ ದೇವರ ಕಣ್ಣಿಗೆ ಬೀಳುವುದು ಯಾರು ಗೊತ್ತಾ? ಸೌಲ. ಉದ್ದೇಶ ಒಂದೇ. ಮತ್ತೆ ಎಲ್ಲರೂ ಸ್ವಲ್ಪ ಟೀಚಿಂಗ್ ಹೋಗೋಣ, ಗಮನಿಸ್ರಿ. ಯಾವ ಸ್ಥಾನಕ್ಕೆ ಸೌಲನನ್ನು ತಂದರು ಅಂದರೆ, ದೇವರು ಇಷ್ಟು ದಿನ ಇಸ್ರಾಯೇಲನ್ನು ನಡೆಸ್ತಾ ಇದ್ರು. ಯಾರು ನಡೆಸ್ತಾ ಇದ್ರು ಇಸ್ರಾಯೇಲನ್ನ? ದೇವರು ನಡೆಸ್ತಾರೆ. ಈಗ ಸೌಲನನ್ನು ಯಾರ ಸ್ಥಾನಕ್ಕೆ ತರ್ತಾ ಇದ್ದಾರೆ? ದೇವರ ಸ್ಥಾನಕ್ಕೆ, ತನ್ನ ಸ್ಥಾನಕ್ಕೆ ಸೌಲನನ್ನು ತಂದರು. ಉದ್ದೇಶ ಏನು? ನನ್ನ ಹಾಗೆ ಯೋಜನೆಯರು, ನನ್ನ ಹಾಗೆ ಇವನು ಇಸ್ರಾಯೇಲನ್ನು ನಡೆಸ್ತಾನೆ. ಯಾವಾಗ ಅವನು ತಪ್ಪಿ ಹೋದನೋ ದೇವರು ಏನು ಮಾಡ್ತಾರೆ? ಅವನ್ನ ತೆಗೆದು ಎಂಬುದಾಗಿ ಹೇಳ್ತಾರೆ. ಪಕ್ಕದಲ್ಲಿ ನೋಡಿ, ದೇವರ ಯೋಜನೆ ನೆರವೇರಿಲ್ಲ ನಿಮ್ಮನ್ನು ತೆಗಿತಾರೆ. ಪಕ್ಕದಲ್ಲಿ ನೋಡಿ, ದೇವರ ಯೋಜನೆ ನಿಮ್ಮಲ್ಲಿ ನೆರವೇರಲಿಲ್ಲ ಏನು ಮಾಡ್ತಾರೆ? ತೆಗಿತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಪ್ರಿಯ ಸಭೆಯಲ್ಲಿ, ಅದಕ್ಕೆ ಅವಕಾಶ ಕೊಡಬೇಕು. ದೇವರ ಯೋಜನೆ ನನ್ನಲ್ಲಿ ನಿನ್ನಲ್ಲಿ ನೆರವೇರಬೇಕು ಅಂತಾನೆ ಒಂದು ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಈ ಸ್ಥಳದಲ್ಲಿ ತಂದು ನಿಲ್ಲಿಸುವಂಥ ಉದ್ದೇಶ ನನ್ನ ಮೇಲೆ, ನಿನ್ನ ಮೇಲೆ ಒಂದು ಯೋಜನೆ ಮಗನೇ, ಇದನ್ನು ನೆರವೇರಿಸೋದು. ಇವತ್ತು ಎಷ್ಟೋ ಜನ ತೆಗೆದು ಹಾಕಲ್ಪಡ್ತಾರೆ. ಏನು ಗೊತ್ತಾ? ಕೀರ್ತನೆ, ಎಷ್ಟನೇ ಕೀರ್ತನೆ ಓದಿದ್ವಿ ನಾವು? ತೆಗೀರಿ. ದೇವರ ಯೋಜನೆ ನಿಮ್ಮಲ್ಲಿದೆ. ಆ ಯೋಜನೆಯನ್ನು ಕೆಡಿಸಲಿಕ್ಕೆ ಯಾರನ್ನ ಬೇಕಾದರೂ ಸೈತಾನ ಎಬ್ಬಿಸ್ತಾನೆ. ಯೋಜನೆಯನ್ನು ಕೆಡಿಸಲಿಕ್ಕೆ ಸೈತಾನ ಯಾರನ್ನ ಎಬ್ಬಿಸ್ತಾನೆ? ಎಲ್ಲರೂ ಹೇಳ್ರಿ, ಯಾರನ್ನ ಬೇಕಾದ್ರೂ ಎಬ್ಬಿಸ್ತಾನೆ. ಎಲ್ಲರೂ ಹೇಳ್ರಿ, ಯಾರನ್ನ ಬೇಕಾದ್ರೂ ಎಬ್ಬಿಸ್ತಾನೆ. ಇಲ್ಲಿ ಏನು ನಡೀತಿ? 89ನೇ ಕೀರ್ತನೆಯಲ್ಲಿ ಬನ್ನಿ, 50ನೇ ವಚನ. ಯೆಹೋವನೇ, ನಿನ್ನ ವೈರಿಗಳು ನಿಂದಿಸುತ್ತಾರೆ, ನಿನ್ನ ಅಭಿಷಿಕ್ತನನ್ನು ಹೆಜ್ಜೆ ಹೆಜ್ಜೆಗೂ ಅಪಮಾನಪಡಿಸುತ್ತಾರೆ. ಏನ್ ಮಾಡುತ್ತೆ ಜನ? ನಿಂದಿಸ್ತದೆ. ಎಲ್ಲರೂ ಹೇಳಿ, ಏನ್ ಮಾಡುತ್ತೆ? ನಿಂದಿಸ್ತದೆ. ಎರಡನೇದಾಗಿ ಅಪಮಾನ ಮಾಡುತ್ತೆ. ಈಗ ದಾವೀದನನ್ನ ನಿಂದಿಸಿದ್ರು, ಅಪಮಾನ ಮಾಡಿದ್ರು. ಇವನು ಏನ್ ಮಾಡ್ದ? ನೆಕ್ಸ್ಟ್ ಲೈನ್ ಓದ್ತೀನಿ ನೋಡ್ರಿ. ಅಲ್ಲಿ ಕರ್ತನೆ
ನಿನ್ನ ಸೇವಕರಿಗಾಗುವ ಅಪವಾದವನ್ನು, ನಾನು ಎಲ್ಲ ಜನಾಂಗಗಳ ಭಾರವನ್ನು ಉಳಿಲಲ್ಲಿ ಕಟ್ಟಿಕೊಂಡಿರುವುದನ್ನು. ಆ ನಿಂದಾಪಮಾನ, ಅಪಮಾನ ಮಾತ್ರ, ನಿಂದೆ ಮಾತ್ರಗಳೆಲ್ಲವನ್ನ ಏನು ಮಾಡಿದಂತೆವರು ಉಳಿಲಲ್ಲಿ ಕಟ್ಟಿಕೊಂಡಂತೆ. ಏನು ಹೇಳ್ಬೇಕು, ನಮ್ಮ ಭಾಷೆಗೆ ಸೆರಗಿಗೆ ಕಟ್ಟಿಕೊಂಡಂತೆ. ನೀವೇನು ಮಾಡ್ತೀರಿ? ನಾನು ನಿಮ್ಮನ್ನು ಕೇಳ್ತೀನಿ, ನಿಮಗೆ ಅಪಮಾನದ ಮಾತುಗಳನ್ನು ಜನ ಹಾಡುವಾಗ ನೀವು ಏನು ಮಾಡ್ತಾ ಇದ್ದೀರಿ? ಅಪಮಾನಕ್ಕೆ ತಕ್ಕಂಥ ಅಪಮಾನವನ್ನು ಮಾಡ್ತೀವಿ, ಅಪಮಾನವನ್ನು ಮಾಡ್ತೀವಿ. ದಾವೀದನ ವಿಷಯದಲ್ಲಿ ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ನೇಮಿಸಿದ್ರಂತೆ. ಯಾಕೆ? ಅವನಿದ್ದಂಥ ಸಣ್ಣ ಸ್ವಭಾವದ ಬಗ್ಗೆ ಮಾತ್ರ ಇನ್ನೂ ಅನೇಕ ವಿಷಯಗಳಿದೆ. ಯಾವುದಾದ್ರೂ ವ್ಯಕ್ತಿಗಳು, ವಿರೋಧಿಗಳು ಅವನನ್ನು ನಿಂದಿಸುವಾಗ ಅದನ್ನು ಹುಡಿಲಲ್ಲಿ ಕಟ್ಟಿಕೊಂಡು ದೇವರಿಂದ ಜ್ಞಾಪಕ ಮಾಡ್ಕೋತಾರೆ ಅಂತ ನೆನೆಸಿದಂತೆ. ಇವತ್ತು ಎಷ್ಟು ಜನ ನಾವು ಆತ್ಮೀಕರಾಗಿ ವಿಶ್ವಾಸಿಗಳ ಮಧ್ಯೆ, ಅನ್ಯ ಜನರ ಮಧ್ಯೆ ಜೀವಿಸುವಾಗ ಎಲ್ಲಿ ಇಂಥ ಮಾತಾಡ್ರಿ, ಎಲ್ಲ ನನ್ನ ಜೊತೆ ಇರ್ರಿ, ಎಲ್ಲಿ ಇಂಥ ಮಾತಾಡಿ ನನ್ನ ಆತ್ಮಿಕತೆ ಕಳೆದೋಗುತ್ತೋ ಅನ್ನುವ ಭಯ ಇಟ್ಕೊಂಡು ಎಷ್ಟು ಜನ ಮಾತಾಡ್ತಿದ್ದೀರಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ನನ್ನ ಸಣ್ಣ ಸಹಾಯವನ್ನು ಕೇಳಿದಾಗ ಇಲ್ಲ ಅಂದು ಬಿಡೋ ಮುಂಚೆ, ಅಯ್ಯೋ ದೇವ್ರು ಏನಾದರೂ ನನಗೆ ಇದನ್ನು ಆತ್ಮಿಕತೆಯಲ್ಲಿ ಒಂದು ವೇಳೆ ನನಗೆ ಪ್ರತಿಫಲ ಕೊಡದೆ ಹೋದರೆ, ದಾರಿಲಿ ಹೋಗ್ತಾ ಇರ್ತೀನಿ, ಗಾಡಿ ಡ್ರಾಪ್ ಕೇಳ್ತಾರೆ, ಎಲ್ಲ ನನ್ನ ಜೊತೆ ಇದ್ದೀರಲ್ವಾ, ಗಾಡಿ ಡ್ರಾಪ್ ಕೇಳ್ತಾರೆ. 2 ಥರ ಯೋಚನೆ ಮಾಡ್ಬೋದು. ಗಾಡಿ ಸುಮ್ಮನೆ ಫೇರ್ ಜಾಸ್ತಿ ಇಲ್ಲ, ಅವ್ರನ್ನ ಕೂರಿಸ್ಕೊಂಡು ಸುಮ್ಮನೆ ಗಾಡಿ ಹಾಳಾಗುತ್ತೆ, ಈಗ ರೋಡ್ ಬೇರೆ ಸರಿಲ್ಲ, ಹಳ್ಳಕೊಳ್ಳ ಹೋಗ್ಬಿಡೋಣ ಅಂತಲೂ ಹೋಗ್ಬೋದು. ಇನ್ನೊಂದು, ಸಹಾಯ ಮಾಡಿದೆ ನಾನು ಹೋಗ್ಬಿಟ್ರೆ, ಇದಕ್ಕಾಗಿ ನೀವು ನನಗೆ ಗಾಡಿ ಕೊಟ್ಟರು ಏನೋ, ಅವ್ರಿಗೆ ಏನು ಸಮಸ್ಯೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ವೇಳೆ ಆ ಜಾಗದಲ್ಲಿ ನಾನೇ ಇದ್ದಿದ್ರೆ ಅಂತ ಯೋಚನೆ ಮಾಡಿ ಗಾಡಿ ಕೂರಿಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡ್ಬೋದು. ಈ ರೀತಿ ಸಣ್ಣ ಸಣ್ಣ ವಿಷಯಗಳು ಯಾರಾದರೂ ಹೇಳ್ತಾರೆ, ಈ ದಾರಿ ಹೋಗಿದ್ದಾರೆ, ಅವ್ರಿಗೆ ಏನಾದ್ರು ಕೊಟ್ಬಿಡಿ ಅಂತ ಹೇಳಿದ್ರೆ ಅದೇ ದಾರಿಲಿ ಹೋಗಬೇಕು. ಇಲ್ಲ ಪಕ್ಕದ ಬೀದಿಲಿ ಹೋಗ್ತೀರಿ ನೀವು ಅಂತ ಇಟ್ಬೋದು, ನೀವು ಕೆಲಸ ಇರೋದು ಪಕ್ಕದ ಬೀದಿಗೆ. ಹೋಗುವಾಗ ನಿಮ್ಗೆ ಹೇಳ್ತಾರೆ ಇದನ್ನು ಅವ್ರು ಕೊಟ್ಬಿಟ್ಟು ಹೋಗ್ಬಿಡಿ ಅಂತ, ನೀವೇನು ಮಾಡ್ಬೋದು? ಅದರ ಪಕ್ಕದ ಬೀದಿಗೆ ನಾವು ಆಗೋದು, ಹೋಗ್ತಿರೋದು ಆ ಬೀದಿಗೆಲ್ಲ. ಯಾವ ಬೀದಿಗೆ ಹೇಳ್ಬೋದಾ? ನಾನು ಪಕ್ಕದ ಬೀದಿಗೆ ಹೋಗ್ತೀನಿ ಅಂತ. ಒಬ್ಬ ಆತ್ಮೀಯರಿಗೆ ಏನು ಹೇಳ್ತಾರೆ, ಸರಿ ಕೊಡಿ ನಾನು ಕೊಟ್ಟು ಹೋಗ್ತೀನಿ. ಚಿಕ್ಕ ಇವತ್ತು ಒಂದು ಮಕ್ಕಳು ವಾಕ್ಯ ಹೇಳೋದು, ಏನು ಹೇಳೋಣ? ರೋಮ 12 ಅದು ಕೊಡಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ. ದೇವ ಜನ ಕೊರತೆ ಬಂದಾಗ ಸಹಾಯ ಮಾಡಬೇಕು. ಸಹಾಯ ಮಾಡ್ತಿದ್ದೀವ ನಾವು? ತುಂಬ ಜನರ ಬಗ್ಗೆ ಗೊತ್ತಿಲ್ಲ, ಕೆಲವರ ಬಗ್ಗೆ ಇಲ್ಲ. ಆತ್ಮೀಕನು ಅನ್ನುವ ಹಾಗೆ ನಾನು ಜೀವಿಸ್ತೇನೆ. ನೋಡಿ, ಯೋಚನೆ ಮಾಡ್ತಿದ್ದೀವಿ, ನಿಂದ ಅಪಮಾನ ರಹಿತ ವಿಷಯಗಳು ಅಂತ ಮೇಲೆ ಬಂದಾಗ ಉಡಿಲಲ್ಲಿ ಕಟ್ಕೊಂಡು ದೇವರೇ ನೀವು ಜ್ಞಾಪಕ ಮಾಡ್ಕೊ ಅಂತ ಹೇಳಿಲ್ಲ. ಎಂಥ ಒಂದು ಒಳ್ಳೆಯ ಹೃದಯ. ಇದೆಲ್ಲದಕ್ಕೂ ದೇವರ ಆಲೋಚನೆ ಮಾಡಿ ಸೌಲನನ್ನು ತೆಗೆದುಬಿಟ್ರು. ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆ ನಿಮ್ಮ ಜೀವನ ನೆರವೇರಲಿಲ್ಲ ಅಂದರೆ ಮತ್ತೆ ಹೇಳ್ತೀನಿ, ಆ ಸ್ಥಳದಿಂದ, ಆ ಸ್ಥಾನದಿಂದ ದೇವರನ್ನು ತೆಗಿತಾರೆ. ಎಂಥ ಒಂದು ಅವಮಾನ ಸನ್ನಿವೇಶ ಅಲ್ವಾ? ನೇಮಿಸಲ್ಪಟ್ಟಂತ ನಾನು ಆ ಜಾಗದಲ್ಲಿ ನೀನು ಯೋಗ್ಯನಲ್ಲ ಅಂತ ತೆಗೆದುಬಿಟ್ರೆ ಅವಮಾನದ ವಿಷಯ. ಇವತ್ತು ಉದಾಹರಣೆಗೆ ಪವಿತ್ರ ಹೇಳಿದ್ರು, ನನ್ನನ್ನು ಮನೆ ಖಾಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಈ ಮನೆ ಕೊಟ್ಟವ್ರು ಯಾರು? ದೇವರೇ. ಖಾಲಿ ಮಾಡಿಸಿದ್ರೆ ಯಾಕೆ ಚಿಂತೆ ಮಾಡಬೇಕು? ಅವ್ರು ಯಜಮಾನ ಹೆಂಗೆ ಯೋಚನೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರೇಯರ್ ಸ್ಟಾರ್ಟ್ ಮಾಡಿದೆ ಅಂತ ಮನೆ ಹೋಯ್ತು. ಇಲ್ಲ, ಖಾಲಿ ಮಾಡಿಸ್ಲಿಕ್ಕೆ ದಿಢೀರ್ನ ಈಗ ಹಿಂದಿನ ಮನೆ, ಅದಕ್ಕಿಂತ ಒಂದು ಇನ್ನೊಂದು ಮನೆ ಇದ್ರಿ ಅಲ್ವಾ, ಆ ಮನೇಲಿ ಪ್ರೇಯರ್ ನಡೆಸ್ತೀನಿ ಅಂತ ಖಾಲಿ ಮಾಡಿಸ್ತಾರ? ಅಲ್ಲೇನಾಯ್ತು ಗೊತ್ತಾ? ನಮ್ಮ ಮಗನಿಗೆ ಮದುವೆ ಮಾಡಿಸ್ತೀನಿ, ಖಾಲಿ ಮಾಡಿ ಅಂತ. ಅದೊಂದು ರೀಸನ್. ಇಲ್ಲೊಂದು ರೀಸನ್ ತಂದಿದ್ದಾನೆ. ಏನು ಆ ರೀಸನ್? ಪ್ರೇಯರ್ ನಡೆಸ್ತೀನಿ ಅಂತ ಖಾಲಿ. ಸಂತೋಷವಾಗಿರ್ರಿ, ಅಲ್ಲೇನು ಅದು ಏನಕ್ಕೋ ಖಾಲಿ ಮಾಡಿದ್ವಿ, ಇದು ನಿನಗೋಸ್ಕರ ಖಾಲಿ ಮಾಡ್ತೀವಿ. ಸ್ತೋತ್ರ ಸ್ವಾಮಿ. ಇದು ಆತ್ಮೀಯರ ಯೋಚನೆ. ದೇವರೇ, ನಿನ್ನ ಯೋಜನೆ ನನ್ನ ಜೀವನದಲ್ಲಿ ನೆರವೇರಬೇಕು ಅಂದರೆ ಏನೆಲ್ಲ ಮಾಡ್ತೀಯ ನಡೆಸು ಸ್ವಾಮಿ. ವಿಲಿಯಂ ಕೇರಿ ಬೈಬಲ್ ಎಲ್ಲವನ್ನ ಪ್ರಿಂಟ್ ಮಾಡಿ ಕನ್ನಡಕ್ಕೆ ಭಾಷಾಂತರ ಮಾಡಿ, ಕನ್ನಡಕ್ಕೆ ಏಕನ್ನ ತಗೋತೀನಿ, ಕನ್ನಡಕ್ಕೆ ಭಾಷಾಂತರ ಮಾಡಿ, ಅನೇಕ ಭಾಷಾಂತರಗಳಲ್ಲಿ ಭಾಷಾಂತರ ಮಾಡಿ ಎಲ್ಲವನ್ನ ಲಾಟ್ ಗುಡ್ಡೆ ಹಾಕಿದ್ರು. ಜನ ಬೆಂಕಿ ಹಚ್ಚಿಬಿಟ್ರು. ಪ್ರಿಂಟಿಂಗ್ ಪ್ರೆಸ್ಗೆ ಏನು ಮಾಡಿಬಿಟ್ರು? ಬೆಂಕಿ ಹಚ್ಚಿಬಿಟ್ರು. ಆ ಜಾಗದಲ್ಲಿ ನಾನು ನೀವಿದ್ರೆ ಏನು ಮಾಡ್ತಿದ್ರಿ? ನಾನು ನಿನ್ನ ಸೇವೆಗೋಸ್ಕರ ಇಷ್ಟೊಂದು ಭಾಷಾಂತರ ಮಾಡಿ ಪ್ರಿಂಟ್ ಮಾಡಿಟ್ಟಿದ್ದೆ, ನೀನೇ ಅಂತ ಉಳಿಸೋಕ್ಕಾಗಲ್ಲ ಅಂದರೆ ಆ ಬೈಬಲ್ ಸತ್ಯ ಅಲ್ಲ ಅಂತ ಹೇಳ್ಬಿಡ್ತಾ ಇದ್ವಿ. ಆದರೆ ವಿಲಿಯಂ ಕೇರಿ ಮಾಡ್ತೇನೆ ಗೊತ್ತಾ? ಮತ್ತೆ ಅದೇ ಪ್ರಯತ್ನ.
ಅದನ್ನೇ ಅವ್ರು ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಆತ್ಮೀಯತೆಗೆ ನಾವು ಎಷ್ಟು ಒತ್ತು ಕೊಡ್ತಾ ಇದ್ದೀವಿ. ನಾನು ದೇವರ ಯೋಜನೆ ನನ್ನ ಜೀವನದಲ್ಲಿ ನೆರವೇರಬೇಕು ಅಂತ ಅವರೆಲ್ಲ ಪ್ರಯಾಸಗಳನ್ನ ಪಟ್ಟರು. ದೇವರ ಯೋಜನೆ ನನ್ನ ಜೀವನದಲ್ಲಿ ನೆರವೇರಬೇಕು ಅಂತ ನಾನು ಎಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಅಪೊಸ್ತಲರ ಕೃತ್ಯ ಮತ್ತೆ ಬನ್ನಿರಿ 13:22 ವಚನ. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿದರು. ಸೌಲ, ನಾನು ಎಷ್ಟೋ ಸರಿ ಪ್ರಸಂಗ ಮಾಡಿದ್ದೀನಿ ಅಂತ ನೆನೆಸ್ತೇನೆ. ಸೌಲನು ತಪ್ಪು ಮಾಡಿದಾಗ ಯಾರನ್ನ ತೆಗೆದು ಅವ್ರನ್ನ ಯಾರನ್ನ ಇಟ್ಟರಂತೆ? ಸೌಲನನ್ನ ತೆಗಿತೀನಿ ಅಂದಾಗ ದಾವೀದ ಹುಟ್ಟಿರಲಿಲ್ಲ. ದಾವೀದ ಏನಾಗಿರಲಿಲ್ಲ? ಹುಟ್ಟಿರಲಿಲ್ಲ. ಸತ್ಯವೇದ ಓದಿದ್ರೆ ಗೊತ್ತಾಗುತ್ತೆ. ಕೆಲವು ಹಿಂದಿನ ಹಳೆ ಚರ್ಚೆಯಲ್ಲಿ ಪ್ರಸಂಗ ಮಾಡಿದ್ದೀನಿ ನಾನು. ಹುಟ್ಟೇ ಇಲ್ಲದಿದ್ದುವಾಗ ಸೌಲನಿಗೆ ಹೇಳ್ತಾನೆ, ಸಮೂಹದ ಮೂಲಕ ದೇವರು ಹೇಳಿಸ್ತಾನೆ, ನಿನ್ನಿಂದ ತೆಗೆದು ನಿನಗಿಂತ ಯೋಗ್ಯನಾದವನೊಬ್ಬನಿಗೆ ತೆಗೆದುಕೊಡ್ರಿ. 1 ಸಮುವೇಲ 15ನೇ ಅಧ್ಯಾಯಕ್ಕೆ ಬನ್ನಿರಿ. 13ನೇ ಅಧ್ಯಾಯ ಅಂತ ಅನಿಸ್ತೇನೆ. 1 ಸಮುವೇಲ 13ನೇ ಅಧ್ಯಾಯ. ಹೌದು, 13ನೇ ಅಧ್ಯಾಯದ 14ನೇ ವಚನ ಓದ್ರಿ. ಕೈಗೊಳ್ಳದೆ ಹೋದದ್ರಿಂದ ಸಾಕು. 13ನೇ ಅಧ್ಯಾಯದಲ್ಲಿ ಸೌಲನಿಗೆ ಹೇಳ್ತಿದ್ದಾರೆ, ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದ್ರಿಂದ, ಅಂದರೆ ದೇವರ ಯೋಜನೆಯನ್ನು ನೆರವೇರಿಸದೆ ಹೋದದ್ರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು, ಇದೆಂಥ ಪುರುಷ ಇವನು? ತನಗೆ ಒಪ್ಪುವ ಪುರುಷ, ದೇವರಿಗೆ ಒಪ್ಪುವಂಥ ಮನುಷ್ಯ. ಈ ಆಪ್ಷನ್ ಬರೋದು ಯಾವಾಗ ಗೊತ್ತಾ? ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದಾಗ ಇನ್ನೊಂದು ಆಪ್ಷನ್ ಬರೋದು, ಇನ್ನೊಂದು ಆಯ್ಕೆ ಬರೋದು. ಅಂಗಡಿಗೆ ಹೋಗ್ತೀವಿ, ಏನಾದರೂ ಒಂದು ವಸ್ತು ತಗೋತೀವಿ, ಅರ್ಥವಾಗಿ ಹೇಳ್ತೀನಿ ಕೇಳಿಸ್ಕೊಳ್ರಿ, ವಿದ್ಯಾಭ್ಯಾಸ ಇಲ್ಲದ ಗಮನ ಇಟ್ರಿ. ಅಂಗಡಿಗೆ ಹೋಗ್ತೀರಿ, ಒಂದು kg ಅಕ್ಕಿ ತಗೋತೀರಿ, ಅದರಲ್ಲಿ ಅಡುಗೆ ಮಾಡಿದ ತಕ್ಷಣ ಅದರಲ್ಲಿ ಕಲ್ಲು ಸಿಕ್ತು ಅನ್ನ ತಿನ್ನುವಾಗ, ನೆಕ್ಸ್ಟ್ ಅಂಗಡಿಗೆ ಹೋದಾಗ ನಿಮಗೆ ಆಪ್ಷನ್ ಒಂದು ಸಿಕ್ಬಿಡುತ್ತೆ. ಈ ಅಕ್ಕಿ ಬೇಡಿ, ಕಲ್ಲಿದೆ, ಏನು ಮಾಡಿ ಬೇರೆ ಅಕ್ಕಿ ಕೊಡಿ, ಇನ್ನೂ 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಹೌದು ತಾನೆ? ಈ ಆಪ್ಷನ್ ಯಾಕೆ ಬಂತು? ಕಲ್ಲು ಸಿಕ್ಕಿದ್ರಿಂದ. ಅರ್ಥ ಆಯ್ತಾ? ಸೌಲನ ವಿಷಯದಲ್ಲಿ ಒಂದೇ ದೃಷ್ಟಿ ಇತ್ತು ದೇವರಿಗೆ, ಸೌಲನನ್ನು ನೇಮಿಸ್ತೀನಿ ಅಂದ್ಬಿಟ್ಟು. ಈಗ ಆಪ್ಷನ್ ಬಂತು. ಯಾವಾಗ ದೇವರು ತನ್ನ ಯೋಜನೆಯನ್ನು ತಿಳಿದು ಆತನ ನೆರವೇರಿಸಲಿಲ್ವೋ ಸೌಲನು, ಆಗ ಒಂದು ಆಪ್ಷನ್ ಬಂತು, ನಿನಗಿಂತ ಒಪ್ಪುವ ಒಬ್ಬ ಮನುಷ್ಯನಲ್ಲ, ನಿನಗಿಂತಲೂ ನಾನು ಒಪ್ಪುವ ಮನುಷ್ಯನಿಗೆ ನಾನು ಅದನ್ನು ಕಿತ್ತು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ಈ ಮಾತು ಹೇಳಿದ ಮೇಲೆ 8 ವರ್ಷ ಆದಮೇಲೆ ಹುಟ್ಟಿದವನೇ ದಾವೀದ. ಈ ಮಾತು ಹೇಳಿ 8 ವರ್ಷ ಆದಮೇಲೆ ದಾವೀದ ಹುಟ್ಟುತ್ತಾನೆ. ಅಂದರೆ ದಾವೀದ ಹುಟ್ಟುವುದಕ್ಕಿಂತ ಮುಂಚೆನೇ ದೇವರು ಆತನನ್ನು ಒಪ್ಪುವ ಮನುಷ್ಯ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಹೇಗೆ? ಕೆಲವು ಯೋಜನೆಗಳನ್ನು ಅವ್ರು ಇಟ್ಕೊಂಡ್ರು, ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರು. ಈ ಪ್ಲ್ಯಾನ್ನಲ್ಲಿ ಇವನು ನಡೆಸಲ್ಪಡ್ತಾನೆ, ಹೀಗೆ ಇರ್ತಾನೆ, ಆದ್ದರಿಂದ ಅವನು ಒಪ್ಪುವ ಮನುಷ್ಯನಾಗ್ತಾನೆ. ಯೋಜನೆ ಇಲ್ಲದೆ, ಪ್ಲ್ಯಾನ್ ಇಲ್ಲದೆ ಹೇಳಲಿಕ್ಕಾಗಲ್ಲ. ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟುವ ನಮ್ಮ ನಗರದಲ್ಲಿ ಅಷ್ಟು ಮಾಡಲ್ಲ, ಗಾರ ಕೆಲಸವರೆಗೆ ಬಿಟ್ಕೊಟ್ಬಿಡ್ತಾರೆ, ಪ್ಲ್ಯಾನ್ ಮಾಡ್ಕೊಂಡು ಹೆಂಗೆ ಕಟ್ಟಿ ಮುಗಿಸ್ಕೊಟ್ಬಿಡಿ ಅಂತ. ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ, ಆಲ್ರೆಡಿ ಪ್ಲ್ಯಾನ್ ಮಾಡಿ ಮುಂದ್ಗಡೆ ಒಂದು ಬೋರ್ಡ್ ಹಾಕ್ಬಿಡ್ತಾರೆ. ಆ ಬೋರ್ಡಲ್ಲಿ ಆ ಬಿಲ್ಡಿಂಗ್ ಇರುತ್ತೆ. ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿರಲ್ಲ, ಆಲ್ರೆಡಿ ಬಿಲ್ಡಿಂಗ್ ಒಂದು ಬೋರ್ಡಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ಅವರು ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಯಾವ ಯೋಜನೆ ಇದೆಯೋ ಅದನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ದಾವೀದನ ವಿಷಯದಲ್ಲಿ ಒಂದು ಪ್ಲ್ಯಾನ್ ದೇವರು ಉಂಟಾಗೋಯ್ತು, ಅವನು ಒಪ್ಪುವ ಮನುಷ್ಯನ ಅಂತೇಳಿ. ಇವತ್ತು ನನ್ನ ವಿಷಯದಲ್ಲಿ ದೇವರು ಈ ಮಾತು ಹೇಳುವ ಹಾಗೆ ನಮ್ಮ ಜೀವಿತ ಇದೆಯಾ? ನನ್ನ ಮಗನು ಒಪ್ಪುವ ಮನುಷ್ಯನು, ಇವರು ನನಗೆ ಒಪ್ಪುತ್ತಾರೆ, ನನಗಿಷ್ಟ, ಇನ್ನು ನಮ್ಮ ಇವರು ನನಗೆ ಇಷ್ಟ, ಇವರು ಅಂದರೆ ನನಗಿಷ್ಟ ಅಂತ ಹೇಳುವುದು. ಯಾರು ದೇವರು ಇಷ್ಟವಾಗುವಂತೆ? ದೇವರ ಯೋಜನೆಯನ್ನು ನೆರವೇರಿಸು. ಹಲ್ಲೆಲೂಯಾ. 15ನೇ ಅಧ್ಯಾಯಕ್ಕೆ ಬನ್ನಿರಿ. 15ನೇ ಅಧ್ಯಾಯ 1 ಸಮುವೇಲ 15ನೇ ಅಧ್ಯಾಯ ಅದರ 26ನೇ ವಚನ ಓದ್ರಿ. 26. ಅದಕ್ಕೆ ಸಮುವೇಲನು, ನಾನು ಹಿಂದಿರುಗಿ ನಿನ್ನ ಜೊತೆಗೆ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲ್ಯರ ಅರಸನಿಗೆ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು. ಸಾಕು, ನಾನು ನಿನ್ನ ಜೊತೆ ಬರಲ್ಲ. ದೇವರು ನಿನ್ನ ಅರಸ ತಂದು ಏನು ಮಾಡಿದ್ದಾರೆ?
ತಳ್ಳಿಬಿಟ್ಟಿದ್ದಾನೆ ಎಂಬುದಾಗಿ ಸೌಲನಿಗೆ ಹೇಳಿ. ಅದು 23ನೇ ವಚನಕ್ಕೆ ಬಂದ್ರಿ. ಯಾಕೆ ಅವನು ತಳ್ಳಿಬಿಟ್ಟದ್ದು? ಸೌಲನನ್ನ ಎಲ್ಲರೂ ನನ್ನ ಜೊತೆ ಇರಲಿ. ಈಗ ಸಾಧ್ಯ ಬಂದ್ರೆ ಅಲ್ಲಿ ನಿಂತುಕೊಳ್ಳಪ್ಪ ಕ್ಯಾಮ್ರಾ. ಹಲ್ಲೆಲೂಯಾ, ನನ್ನ ಜೊತೆ ಇರಲಿ. ಸೌಲನನ್ನ ಯಾಕೆ ತಳ್ಳಿಬಿಟ್ರು? ಎಲ್ಲ ನನ್ನ ಜೊತೆ ಇರಲಿ. ಸೌಲನನ್ನ ಯಾಕೆ ತಳ್ಳಿಬಿಟ್ರು? ಹೆಣ್ಣು ಮಕ್ಕಳೇ, ನಿಮಗೆ ಹೇಳ್ತೀನಿ, ಸೌಲನನ್ನ ಯಾಕೆ ತಳ್ಳಿಬಿಟ್ರು? ಎರಡನೇದು ಹಠ. ಯಾವಂತೆ? ನಿನ್ನಲ್ಲಿ ಹಠ ಇದ್ರೆ ನಿನ್ನ ಮೂಲಕ ದೇವರ ಯೋಚನೆ ನೆರವೇರುವುದಿಲ್ಲ. ನಿನ್ನ ಜೀವನದಲ್ಲಿ ದೇವರ ಯೋಚನೆ ನೆರವೇರುವುದಿಲ್ಲ. ಏನಿದೆ? ಪಕ್ಕದ ಕೇಳಿ ಹಠ ಇದೆಯಾ ಬಿಟ್ಟಿದೆಯಾ? ಎಲ್ಲ ಹೇಳ್ತಾ ಇದ್ದೀರಾ? ಇನ್ನೊಂದು ಹೇಳ್ತೀನಿ, ಕೆಲವು ಮಾತುಗಳನ್ನ ಪಕ್ಕದೊಳಗೆ ನಗದಂತ ಹೇಳಿ, ಕೆಲವು ಮಾತು ನಗದಂತ ಹೇಳಿ, ಸ್ಟ್ರಿಕ್ಟ್ ಆಗಿ ಹೇಳಿ ಹಠ ಬಿಟ್ಬಿಡಿ. ಹಠ ಬಿಟ್ಬಿಡಿ ಅನ್ನೋ ನಗೋ ವಿಷಯ ಅಲ್ಲ ಅದು. ಹಠ ಏನು ಮಾಡ್ತದಂತೆ? ದೇವರ ಯೋಜನೆಯನ್ನು ನೆರವೇರ್ಸಕ್ಕೆ ಬಿಡಲ್ಲ, ಕೆಡಿಸ್ಬಿಡುತ್ತೆ. ಈಗ ನೀವು ಹೇಳಿ, ಹಠದ ಸ್ವಭಾವ ಇದೆಯಾ ನಿಮಗೆ? ಇಲ್ವಾ? ಹಠದ ಸ್ವಭಾವ ಇದೆಯಾ? ಈ ಕಡೆ ಹಠದ ಸ್ವಭಾವ ಇದೆಯಾ? ಹಾಂ ಹಾಂ ಇದೆ. ಇನ್ನೊಂದ್ಸರಿ ಕೇಳ್ತೀನಿ, ಕೆಲವು ಉಲ್ಟಾ ತಲೆ ಅಲ್ಲಾಡಿಸ್ರು. ಹಠದ ಸ್ವಭಾವ ಇದೆಯಾ ನಿಮಗೆ? ಈ ಹಠದ ಸ್ವಭಾವವನ್ನು ನಾವೇನು ಮಾಡಬೇಕಂತೆ? ಬಿಡಬೇಕು. ಇವತ್ತು ಕುಟುಂಬದ ಸಮಾಧಾನ ಕೇಳ್ತಿರೋದು ಯಾಕೆ ಗೊತ್ತಾ? ಹಠ. ಕುಟುಂಬದ ಸಮಾಧಾನ ಕೇಳ್ತಿರೋದೇ ಅವಿಧೇಯತೆ. ಎತ್ತವರಿಗೆ ಅವಿಧೇಯತೆ, ಒಡಹುಟ್ಟಿದವರಿಗೆ ಅವಿಧೇಯತೆ, ದೇವರ ವಾಕ್ಯಕ್ಕೆ ಅವಿಧೇಯತೆ, ಸೇವಕರಿಗೆ ಅವಿಧೇಯತೆ. ಈ ಅವಿಧೇಯತೆ ನಮ್ಮ ಜೀವಿತದಲ್ಲಿ ಸಮಾಧಾನ ಕೆಡಿಸುತ್ತೆ. ದೇವರ ವಾಕ್ಯ ಹೇಳಿದ ಗಮನ ಇಟ್ರಿ. ನೀನು ದೇವರ ಯೋಜನೆ ನೆರವೇರಿಸಿದರೆ ಹಠದಿಂದಲೋ ಅವಿಧೇಯತೆ ಅದನ್ನು ತೆಗೆದು, ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ದೇವರ ಸನ್ನಿಧಿಯಿಂದ ತೆಗೆದು ಹಾಕಲ್ಪಡುವ ಸಂದೇಶ ಹೋಗ್ಬಿಟ್ಟಿದೆ. ನೀವು ತೆಗೆದು ಹಾಕಲ್ಪಡುವ ಕ್ರೂರವಾದ ವಿಷಯ ತೆಗೆದುಬಿಡ್ತಾರೆ. ಏನು ಅರ್ಥ? ಅನೇಕ ನೀವು ಅರ್ಥ ಮಾಡ್ಬೋದು. ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ತೆಗೆದು ಬಿಡ್ತಾರೆ. ಅನೇಕ ವಿಷಯದಲ್ಲಿ ಅದನ್ನು ನೆರವೇರ್ತದೆ. ನಿಮ್ಮನ್ನು ಸ್ಥಾನದಲ್ಲೇ ಈ ಭೂಮಿಯಿಂದ ತೆಗಿತಾರೆ. ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತೆಗಿತಾರೆ. ನಿಮ್ಮ ಜೀವನದಲ್ಲಿ ಸಮಾಧಾನ ತೆಗಿತಾರೆ. ನಿಮ್ಮ ಜೀವನದಲ್ಲಿ ಹಣವನ್ನು ತೆಗಿತಾರೆ. ನಿಮ್ಮ ಜೀವನದ ಆರೋಗ್ಯವನ್ನು ತೆಗೆದು ಬಿಡ್ತಾರೆ. ಬೇಡ, ತೆಗಿತಾರೆ ಅನ್ನೋ ವಿಷಯ ಸಿಂಪಲ್ ಆಗಿ ತಗೋಬೇಡಿ. ಈ ಯಾಕೆ ತೆಗಿತಾರೆ? ಅವಿಧೇಯತೆ, ಹಠ. ಆ ಸ್ವಭಾವವನ್ನು ಬಿಡ್ರಿ. ಇವತ್ತು ಎಷ್ಟೋ ಜನ ಹಠದಿಂದ ಕುಟುಂಬದವರು ನೆಮ್ಮದಿನ ಹಾಳು ಮಾಡ್ತಿದ್ದಾರೆ. ಅದೇ ಹಠ ನನಗೆ ದೇವರ ವಿಷಯದಲ್ಲಿದ್ದರೆ, ದೇವರ ಯೋಜನೆಯನ್ನು ನೆರವೇರಿಸುವ ವಿಷಯದಲ್ಲಿದ್ದರೆ ಅದು ನನ್ನಿಂದಲೂ ತೊಂದರೆ ಆಗ್ತದೆ ಎಂಬುದಾಗಿ ಭಾವಿಸ್ತೀನಿ. ಹಠದ ಸ್ವಭಾವ ಬೇಡ. ಕೆಲವರು ಡೈಲಾಗ್ ಹೊಡಿತಾರೆ, ಪ್ರೀತಿಯ ಜಾಗ ಹಠ ಇರುತ್ತೆ ಪಾಸ್ಟ್ರೆ. ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಬೈಬಲ್ ಹೇಳಲ್ಲ ಅದನ್ನು. ಪ್ರೀತಿಯ ಅಧ್ಯಾಯಗಳು ಓದಿದ್ರೆ ಹಠದ ಬಗ್ಗೆ ಹೇಳಿದೆಯಾ? ಪ್ರೀತಿಯು ಹಠದ ಸ್ವಭಾವ ಉಳ್ಳದಾಗಿರ್ತದೆ ಹೇಳಿದೆಯಾ? ಇಲ್ಲ ಇಲ್ಲ. ಹಠದ ಸ್ವಭಾವನ ಬಿಡ್ರಿ. ಸೌಲನನ್ನು ತಳ್ಳಿಬಿಟ್ಟನು, ತೆಗೆದು ಬಿಟ್ಟನು. ಯಾಕಂದರೆ ಹಠ. ಹಠ ಅದು ಎರಡು ವಿಚಾರಕ್ಕೆ ಹೋಲಿಸುತ್ತೆ. ಮಂತ್ರ ತಂತ್ರಗಳಿಗೂ ಮತ್ತು ವಿಗ್ರಹಾರಾಧನೆಗೂ ಹೋಲಿಸ್ತಾ ಇದೆ. ಹಠ ಮತ್ತು ಅವಿಧೇಯತೆ ವಿಗ್ರಹಾರಾಧನೆಗೂ ಮಾಟ ಮಂತ್ರಗಳಿಗೂ ಹೋಲಿಕೆ ಮಾಡುತ್ತೆ. ನೀನು ಮಾಟ ಮಂತ್ರ ಮಾಡಿಸೋಕ್ಕೆ ಜೋಯಿಸ್ ಹತ್ರ ಹೋಗೋದು ಬೇಡ, ದೇವಸ್ಥಾನಗಳಿಗೆ ಹೋಗೋದು ಬೇಡ. ನೀನು ಮನೆಯಲ್ಲೇ ಸಭೆಯಲ್ಲೇ ಹಠದಿಂದದಿಗೆ ಅವಿಧೇಯತೆಯೊಂದಿಗೆ ಜೀವಿಸ್ತಾ ಇದ್ರೆ ಬೈಬಲ್ ಒಂದು ಹೆಸರು ಕೊಡ್ತದೆ, ನೀನು ಮಾಟ ಮಂತ್ರ ಮಾಡಿಸೋಳು ಅಂತ. ನೀನು ವಿಗ್ರಹಾರಾಧನೆ ಮಾಡ್ತಾ ಇಲ್ಲ ಅಂತ ನೀನು ಹೇಳ್ತಿದೀಯ. ಆದರೆ ನೀನು ಹಠ, ದೇವರ ಯೋಜನೆಯ ವಿಷಯದಲ್ಲಿ ನೀನು ಮಾಡಿಕೊಂಡಂಥ ಹಠ, ನೀನು ಮಾಟ ಮಂತ್ರ ಮಾಡಿಸೋಳು, ವಿಗ್ರಹಾರಾಧನೆ ಮಾಡುವವನು ಎಂಬುದಾಗಿ ಹೆಸರು ಕೊಡ್ತವೆ. ಗಮನ ಇಡ್ರಿ. ನಾನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀನಿ ಇವತ್ತು? ಸಭೆಗೆ ಬರ್ತಿದ್ದೀರಿ, ಸಭೆಗೆ ಬಂದು ಹೋಗ್ತಿದ್ದೀರಿ, ವಾಕ್ಯ ಓದ್ತಿದ್ದೀರಿ, ಕರ್ತನ ಪೂಜೆ ತಗೋತಿದ್ದೀರಿ. ಕುಟುಂಬದಲ್ಲಿ ಹಠದ ಸ್ವಭಾವದಿಂದ ನೆಮ್ಮದಿಯನ್ನು ಹಾಳು ಮಾಡ್ಕೊತಿದ್ರೆ ನೀನು ಸಭೆಗೆ ಬಂದು ಏನು ಪ್ರಯೋಜನ? ನಿನ್ನನ್ನು ದೇವರು ತೆಗಿಲಿಕ್ಕೆ ಹೋಗ್ತಾರೆ. ಸೌಲನನ್ನು ತೆಗೆದು, ನಾನು ಮಾತಾಡೋದು ದೇವರ ಯೋಜನೆ ಯಾವುದೆಲ್ಲ ಕ್ಷೇತ್ರ ನೆರವೇರ್ತದೆ ಅಂತ. ಇದು ವೈಯಕ್ತಿಕ ಜೀವಿತ ನೆರವೇರಬೇಕು. ನಿನ್ನ ಜೀವಿತದಲ್ಲಿ ದೇವರ ಯೋಜನೆ ನೆರವೇರದೆ ಹೋದರೆ ಸೌಲನ ಹಾಗೆ ತೆಗೆದು ಹಾಕಲ್ಪಡ್ತೀಯ.
28ನೇ ವಚನ ಓದ್ರಿ. 28. ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ. ನಿನಗಿಂತ ಉತ್ತಮವಾದ. ಅದರ್ಥ ಏನು? 23ನೇ ವಚನ ಇತ್ತು, ಹಠದಿಂದಲೂ ಅವಿಧೇಯತೆಗೂ ನೀನು ಮಾಡ್ತಿದೀಯಾ. ಈಗ ಉತ್ತಮ ಯಾರು? ಈ ಹಠ ಹಾಗಿದ್ರೆ ಸೌರವಿದ್ದದ್ದು ಹಠ ಮತ್ತು ಅವಿಧೇಯತೆ. ಉತ್ತಮನಿಗೆ ಹೇಗಾದ? ಹಠ ಅವನಿರಲಿಲ್ಲ, ಅವಿಧೇಯತೆ ಅವನಿರಲಿಲ್ಲ. ಯಾರು ಉತ್ತಮನಾಗಿದ್ರೆ? ಮತ್ತೆ ಕೇಳ್ತೇನೆ, ಯಾರು ಉತ್ತಮನು? ಅವಿಧೇಯತೆಯು ಹಠವು ಇಲ್ಲದೆ ಇರುವವರು ಉತ್ತಮನು. ಆಮೇಲೆ ಪಕ್ಕದಲ್ಲಿ ನೋಡಿ, ನೀವು ಉತ್ತಮರಾಗಲಿಕ್ಕೆ ಇಷ್ಟಪಡ್ತೀರಾ ಅಂತ. ಹಾಗಿದ್ರೆ ಏನು ಮಾಡಬೇಕು? ಅವ್ರನ್ನೇ ಕೇಳಿ, ಹಾಗಿದ್ರೆ ಏನು ಮಾಡ್ತೀರಿ ಅಂತ. ಹಾಗಿದ್ರೆ ಏನು ಮಾಡ್ತೀರಿ ಹೇಳಿದ್ರ? ಹಾಗಿದ್ರೆ ಏನು ಮಾಡ್ತೀರಿ? ಬಿಟ್ಬಿಡ್ತೀರಿ. ಆಮೇಲೆ ಸಿಂಪಲ್. ನಾನು ಹಠದೊಂದಿಗೆ ಬದುಕ್ತಿದ್ರೆ ನಾನು ತೆಗೆದು ಹಾಕಲ್ಪಡ್ತೀನಿ. ಪ್ರಿಯ ಸಭೆ, ದೇವರ ಯೋಜನೆಯ ವಿಷಯ ನೆರವೇರಬೇಕು. ನಾನು ಅಂದುಕೊಂಡಿದ್ದೆ ಸರಿ, ತಪ್ಪು. ನೀವು ಅಂದುಕೊಂಡಿದ್ದು ಸರಿ ಇಲ್ಲ. ಈ ರೀತಿಯಾಗಿ ನಾವು ಯೋಚನೆ ಮಾಡಿದ್ರೆ ಇನ್ನು ಎಷ್ಟು ವರ್ಷ ನನ್ನ ವಿಷಯ ದೇವರ ಯೋಜನೆ ನೆರವೇರುವುದು? ಇನ್ನೆಷ್ಟು ವರ್ಷ ಬೇಕು ನನಗೆ? ಪೌಲ್ನ ಹೇಳಿದಂತೆ ಹೇಳಬೇಕು ನಾವು, ನಾನು ಕೊಟ್ಟಂಥ ಓಟವನ್ನು ಕರೆಕ್ಟಾಗಿ ಓಡ್ತಿದ್ದೀನಿ ಸ್ವಾಮಿ ಅಂತ. ನಾನು ಕೊಟ್ಟ ಕೆಲಸವನ್ನು, ನಾನು ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ತಿದ್ದೀನಿ ಸ್ವಾಮಿ ಅಂತ ಹೇಳಬೇಕು. ಕೆಲವು ಕಂಪನಿಗಳಲ್ಲಿ ಹೋಗ್ತೀರಿ, ಕೆಲಸ ಮಾಡ್ತಿದ್ದೀರಿ, ನಿಮಗೆ ಕೊಡಲ್ಪಟ್ಟ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದೀರಾ? ಕಂಪ್ನಿಗಳಿಗೆ ಕೆಲಸಗಳು ಹೋಗೋರೆ, ನೀವು ಕೊಟ್ಟಂತೆ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದೀರಾ? ಅಥವಾ ಅವ್ರು ಬಂದಾಗ ಮಾತ್ರ ತಿರುಗಂತ ಕೆಲಸ ಮಾಡ್ತಿದ್ದು ಆಮೇಲೆ ತಿರುಗಾಡ್ತಿದ್ದಾರೆ, ಮೊಬೈಲ್ ಹಿಡಿದು ಕೂತಿರೋದು, ಮ್ಯಾನೇಜರ್ ಚೆಕ್ಕಿಂಗ್ ಬಂದರೆ ಸಡನ್ಲಿ ಆಗಿ ಕೂತಿರೋದು, ಯಾವ ಹೊಸದು ಇದು ಮಾಡ್ತಿದ್ದೀರಾ? ನಿಮಗೆ ಕೊಡಲ್ಪಟ್ಟಂಥ ಕೆಲಸವನ್ನು ನೀವು ಸರಿಯಾಗಿ ಮಾಡೋದಾದರೆ ಹೇಳ್ತಾರೆ ಆತನಿಗೆ ಒಪ್ಪುವ ಮನುಷ್ಯನ ಮೇಲೆ. ಎರಡನೇದಾಗಿ, ತನಗಿಂತಲೂ ಉತ್ತಮನು, ಅವನಿಗಿಂತಲೂ ಉತ್ತಮನೆಂಬುದಾಗಿ ಬೈಬಲ್ ಇವತ್ತು ಹಾಡಿದ್ವಿ, ಉತ್ತಮನೇ ವಲ್ಲಭನೇ. ಯಾರು ನಮ್ಮ ದೇವರು? ನಮ್ಮ ದೇವರು ಯಾರಂತೆ? ಉತ್ತಮ. ಹಾಗಿದ್ರೆ ಹಠ ಅವಿಧೇಯತೆ ಇಲ್ಲದೇ ಇರೋರು ಯಾರು? ಉತ್ತಮ. ಆಮೇಲೆ ನಾನು ಉತ್ತಮನಾಗಿ ಕಾಣಿಸಲ್ಪಡಬೇಕು. ಸಭೆಗೆ ಬರುವುದರಲ್ಲೇ ಯೋಚನೆ ಮಾಡ್ತಾರೆ ಅನೇಕ ಇವತ್ತು. ಈ ದೇಹದ ಬಗ್ಗೆ ನಿಮ್ಮ ಅಕ್ಕರೆ ಇಡಬೇಡ್ರಿ. ಕೆಲವರು ಹೇಳ್ತಾರೆ ಟಯರ್ಡ್ ಅಂತ. ಕೆಲವರು ಮಾತ್ರ ತುಂಬ ಸರಿ ನನಗೆ ಹೇಳಿದುಂಟು. ಈ ದೇಹದ ಬಗ್ಗೆ ನೀವು ಅಕ್ಕರೆ ತೆಗೆದುಕೊಂಡ್ರೆ ಕೂತಿದ್ದಾಗಲೇ ಈ ದೇಹ ಹೊಂಟೋಗುತ್ತೆ ಮಣ್ಣಿಗೆ. ಅದು ಹಾಡುಗಾರ ಹಾಡಲ್ವ, ನಾನು ಮಣ್ಣಲ್ಲೇ ಇರೋದಕ್ಕೆ ನಿನ್ನ ಕೃಪೆ ಕಾರಣ ಅಂತ. ಆಮೇಲೆ ಇವತ್ತು ನಾನು ಮಣ್ಣಲ್ಲಿ ಇಲ್ಲ, ಯಾಕಂದರೆ ನಿನ್ನ ಕೃಪೆ ಇದೆ. ನಾನು ರೆಸ್ಟ್ ತೆಗೆದುಕೊಂಡಿದ್ರಲ್ಲ, ಇಲ್ಲ. ಕರ್ತನಿಗಾಗಿ ದೇಹವನ್ನು ಒಪ್ಪಿಸ್ಕೊಡ್ರಿ, ಪ್ರಯಾಸ ಪಟ್ಟು. ಇವತ್ತು 3 ದಿನ ಪ್ರಯಾಸ ಪಟ್ಟ ತಾಯಿ ಹೇಳಿದ್ರಲ್ಲ, ವಯಸ್ಸಾದ ತಾಯಿ, ಗುಂಡ್ಲುಪೇಟೆಯಿಂದ ಕೆಲವು ತಾಯಿಯನ್ನು ಬಂದಿದ್ರು, ಕಂಡ ಹೇಳ್ತೀವಿ, ವಯಸ್ಸಾದ ತಾಯಿ ಮುಗಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಬರಬೇಕು. ಇಲ್ಲಿಂದ ಕೆಲಸ ಆಟೋ ಇಲ್ಲ, ನಡ್ಕೊಂಡು ಹೋಗಬೇಕು. 3 ದಿನವೂ ಕೂಡ ಪ್ರಯಾಸ ಪಟ್ಟಿದ್ದಾರೆ. ನಂತರ ಇಲ್ಲಿ ಕುರಿತು ಉಪವಾಸ ಪ್ರೇಯರ್ ಮುಗಿಸಿ ಹೋಗಿದ್ದಾರೆ. ಎಂಥ ಒಂದು ತ್ಯಾಗ ಕೆಲವರು ಬಂತು. ಆದರೆ ಇನ್ನೂ ಅನೇಕರೊಳಗೆ ಇನ್ನೂ ಹೇಳ್ತೀನಿ, ಕಲ್ಲುಗುಂಡಾಗಿದ್ದಾರೆ. ಆದರೆ ದೇವರಿಗಾಗಿ ಅವರ ಪ್ರಯಾಸ ತ್ಯಾಗ ಇಲ್ಲ. ದೇವರಿಗಾಗಿ ಏನು ಮಾಡ್ತಿದ್ದೀವಿ ನಾವು? ಪ್ರಶ್ನೆ ಹಾಕೊಳ್ರಿ ನಿಮ್ಮ ನೀವೇ. ದೇವರಿಗಾಗಿ ನಾನು ಏನು ಮಾಡ್ತಿದ್ದೀನಿ? ಇಷ್ಟು ವರ್ಷ ಬದುಕಿದ್ದು ನನಗಾಗಿ, ಈಗ ಬದುಕ್ತಿರೋದು ನನಗಾಗಿ, ಇನ್ನು ಮುಂದೆ ಬದುಕೋದು ನನಗಾಗಿ ಅನ್ನೋದು ಉತ್ತರ. ದೇವರ ಯೋಜನೆ ಹೇಗೆ ನಿನ್ನಲ್ಲಿ ನೆರವೇರ್ತದೆ? ಗಮನ ಇಟ್ಟು ಕೇಳಿಸ್ಕೊಳ್ತೀವಿ. 14ನೇ ಅಧ್ಯಾಯಕ್ಕೆ ಬಂದರೆ ಯೋಹಾನನಿಗೆ 16ನೇ ಅಧ್ಯಾಯ, 1 ಸಮುವೇಲ 16ನೇ ಅಧ್ಯಾಯ ಅದರ 3ನೇ ವಚನ. ಆಮೇಲೆ ನೀನು ಮಾಡಬೇಕಾದದ್ದನ್ನು ನಾನೇ ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು. ಉತ್ತಮನನ್ನ ದೇವರು ಏನು ಮಾಡ್ತಾರೆ ಅಂತ ಗೊತ್ತಾ? ತೋರಿಸ್ತಾರಂತೆ. ಎಷ್ಟು ಜನ ಮಕ್ಕಳು? 8 ಜನ ಮಕ್ಕಳು. ಅಲ್ಲೂಯ. ಈ 8 ಜನ ಮಕ್ಕಳಲ್ಲಿ ಯಾವನ್ನಾರು ಅಭಿಷೇಕಿಸ್ಬಿಟ್ಟನು ಇವನು. ಯಾರು? ಸಮುವೇಲ. ದೇವರು ಹೇಳ್ತಿದ್ದಾರೆ, ನಿನ್ನ ದೃಷ್ಟಿ ಕಾಣೋನೆಲ್ಲ ಬೇಕಾಗಿರೋದು. ಕೆಲವು ಸರಿ ಪಾಸ್ಟ್ರು ಹಂಗೆ ಆಗ್ಬಿಡ್ತಾರೆ. ಕೆಲವನ್ನ ಇಲ್ಲಿ ನೋಡಿ ನಾನು ಯಾವ ಮಾಡ್ಬಿಡ್ತೀನಿ. ವಾಹ್, ಎಂಥ ವಿಶ್ವಾಸಿಗಳಪ್ಪ ಇವರು ಅಂತ ಭಾಳ ಖುಷಿಯಾಗುತ್ತೆ.
ಕೆಲವು ಸರಿ ಅವ್ರ ಮನೆಗೋಗಿ ಅವ್ರ ಮಾತು ಕೇಳಿಸ್ಕೊಂಡ್ರೆ ನನಗೆ ಕಣ್ಣೀರೇ ಬಂದ್ಬಿಡುತ್ತೆ. ಮೋಸ ಹೋಗ್ತಿರೋದು, ಎಂಥ ಮಾತಾಡ್ತಾರೆ. ಪುನಃ ಭಾನುವಾರ ನೋಡಿದ್ರೆ ಇಲ್ಲಿ ಅಡ್ರೆಸ್ ಇರಲ್ಲ. ಪುನಃ ಕರ್ತನಿಗೆ ಏನಾದ್ರು ಮಾಡಿದಾರ ಅಂತ ಹುಡುಕಿದ್ರೆ ಇಲ್ಲ. ಆದರೆ ಅವ್ರ ಮಾತು ಮಾತ್ರ ಗಂಟೆಗಟ್ಟಲೆ ಕೂತ್ಕೊತೀನಿ ಪಾಶ ದೇವ್ರ ಮುಂದೆ. ಗಂಟೆಗಟ್ಟಲೆ ಕೂತೀನಿ. ಏನು ಹೇಳ್ತಾರೆ ದೇವರು? ಚರ್ಚ್ಗೆ ಆಗಬೇಡ, ನಾನಿದ್ದೀನಿ, ನಾ ಇದ್ದೇ ಅವನೆಲ್ಲ ಚರ್ಚ್ಗೆ ಅತಿ ಕೊಡಿಕವಾದ ಅಂತ ಹೊಡಿರ್ತಾರೆ ಅಂತ. ಯಾವ ರೀತಿ ಯಾಮಾರಿಸ್ತಾರೆ, ಮೋಸ ಕೊಡುತ್ತಾರೆ. ಹಾಗೆ ಸಮುವೇಲ ಇಸೆಯನ ಮನೆಗೆ ಹೋಗಿ ಮೋಸ ಹೋದ್ನ ಇಲ್ವಾ? ಮೋಸ ಹೋದ. ಓ, ಇವನೇ ಇರಬೇಕು ಅಂತೇಳಿ ಮೊದಲನೇದಾಗಿ ಭಾವಿಸ್ತಾರೆ. ಎರಡನೇ ನೋಡ್ಬಿಟ್ಟು ಇವನೇ ನಾನು ದೇವರು ಮೆಚ್ಚುವಂಥ ಅರಸನು ಅಂತ ಹೇಳಿದಂತಾರೆ. ಅದಕ್ಕೆ ದೇವರು ಹೇಳಿದ್ದು, ನಾನೇ ತೋರಿಸ್ತೀನಿ, ನಾ ತೋರಿಸೋರ್ಗೆ ಏನು ಮಾಡಬೇಡ, ಅಭಿಷೇಕ ಮಾಡಬೇಡ. ಪ್ರಿಯ ಸಭೆ, ನಾನು ಇವತ್ತು ನಿಮ್ಮನ್ನು ಕೇಳ್ತೀನಿ, ಇಷ್ಟು ಜನರಲ್ಲಿ ದೇವರೇ ನಿನ್ನ ಯೋಜನೆಯನ್ನು ನೆರವೇರಿಸುವುದನ್ನ ತೋರಿಸು ಸ್ವಾಮಿ ಅಂದರೆ ಎಷ್ಟು ಹೇಳ್ತೀವಿ? ಈ ವಾರ ನಾನು ತೋರಿಸ್ತಾರೆ ದೇವರು, ನಾನು ತೋರಿಸ್ತಾರೆ. ಈ ಒಂದು ಸ್ಪರ್ಧೆ ಸಭೆ ದೇವರೇ, ಸಭೆ ಎಷ್ಟು ಜನ ಇರಲಿ, ಬಟ್ ನಾಟ್ ಸ್ಪೆಷಲ್. ಆಮೇಲೆ ನನ್ನ ತೋರಿಸಿ ಕಾಲ ಸೋಮವಾರ ಶನಿವಾರ ನಾನು ಹೇಗೆ ಪ್ರಾರ್ಥನೆ ಕಲಿತೇನೆ, ಹೇಗೆ ನಿಮಗೆ ಯೋಗ್ಯ ಪ್ರಾರ್ಥನೆ ಕಲಿತಿದ್ದೇನೆ, ಮತ್ತೊಬ್ಬರ ಬಗ್ಗೆ ನಾನು ಹೇಗೆ ಆತ್ಮೀಯ ತೋರಿಸ್ಕೊಂಡಿದ್ದೇನೆ ಎಂಬುದನ್ನು ನೀನು ತಿಳಿದಿದೆಯಾ ಸ್ವಾಮಿ? ಈ ನಿಟ್ಟಿನಲ್ಲಿ ನಾವೇಬೇಕು, ನನ್ನ ತೋರಿಸ್ತಾರೆ. ಕಾರಣ ಒಂದೇ, ದೇವರ ತನ್ನ ಯೋಜನೆಯನ್ನು ನೆರವೇರಿಸುವ ಯಾವ ದೇವರ ಕಣ್ಣು ಹಾಗಾದ್ರೆ ಉಳಿದಂತ 7 ಜನ ಅಯೋಗ್ಯರ ಇಲ್ಲ. ಅವರು ಉತ್ತಮ ಬದುಕುವರೆ, ವಿಷಯ ಬೆಸ್ಟ್ ಆಗಿರೋರೆ, ಇಸ್ರಾಯೇಲ್ ದೇಶಕ್ಕೋಸ್ಕರ ಯುದ್ಧ ಮಾಡೋರೆ. ಆದರೆ ನನ್ನ ಇಷ್ಟಕ್ಕೆ ನನ್ನ ಯೋಜನೆಯನ್ನು ನೆರವೇರಿಸುವಾಗ ಯಾರು ಇಲ್ಲಿ ಅನೇಕರು ದೇವರು ಇಷ್ಟಪಟ್ಟು ಬಂದಿರೋರು ಇಲ್ಲಿ 50 ದೇವರು ಇಷ್ಟಪಡದೆ ಬಂದಿಲ್ಲ ನೀವು. ಆದರೆ ನಿಮ್ಮ ಇಷ್ಟಕ್ಕೋಸ್ಕರ ದೇವರ ಹುಡುಕಿ ಬರೋದೇ, ದೇವರ ಯೋಜನೆಯನ್ನು ನೆರವೇರಿಸುವುದಕ್ಕೆ ಹುಡುಕಿ ಬರೋದೇ. ಆ ತಕ್ಕಲ್ಲಿ ನೋಡಿ ಮೋಸ ಮಾಡ್ತೀವಿ ಸಭೆ. ಯೋಜನೆ ಯಾರಿಗೆ ಇವತ್ತು ನಾನು ತಿಳಿಸು, ನಾನು ಮಾಡ್ತೀನಿ, ನಾನು ನಡೀತೀನಿ. ಎಂತ ಒಂದು ವಿಷಯ ದೇವರ ಮಾತನ್ನು ನೋಡ್ರಿ. ಅಡ್ಡ ಸೋಲು ತಿಳಿದು ನಾನು ಕೆಲವರು ನೋಡಿದ್ದೀನಿ. ಇವತ್ತೇ ದೇವರೇ ನನ್ನ ಮಾತಾಡಿದ್ದು ನನ್ನ ಜನ ಹೇಳಿದ, ನನ್ನ ಜನ ಹೇಳ್ತಾರೆ. ಕೆಲವು ಉಪವಾಸ ಪ್ರಾರ್ಥನೆ ಬಂದಾಗ ಉಪವಾಸ ಪ್ರಾರ್ಥನೆ ದೇವರು ನನ್ನ ಸಂಗಡ ಮಾತಾಡಿದ್ರು ಪಾಸ್ಟರ್ ಅಂತ ಹೇಳೋರಿದ್ದಾರೆ. ಒಂದೇ ವಾರದಲ್ಲಿ ಅದಕ್ಕೆ 100ಕ್ಕೆ 100% ವಿರುದ್ಧವಾಗಿ ಪಾಪದಲ್ಲಿ ಮುಳುಗಿ ಹೋದಂಥವ್ರನ್ನ ನಾನು ನೋಡ್ತೀನಿ. ನನ್ನ ಸಭೆ ಜನರ ಬಗ್ಗೆ ಹೇಳ್ತಾ ಇದ್ದೀನಿ. ದೇವರ ಮಾತು ಏನಾಯ್ತು ಅಂದರೆ ಯಾವುದಕ್ಕೆ ಒತ್ತು ಕೊಟ್ಟಿದ್ದೀರಿ? ದೇವರ ಮಾತಿಗೆ ಅವಿಧೇಯರಾಗಿದ್ದೀರಿ. ಹಠದ ಸ್ವಭಾವ. ಯಾವ ಹಠ? ನಿನ್ನ ಜೀವಿತ, ನಿನ್ನ ಯೋಜನೆ ನೆರವೇರಬೇಕಾ, ದೇವರ ಯೋಜನೆ ನೆರವೇರಬೇಕಾ? ಇದೆರಡರಲ್ಲಿ ಯಾವ ಹಠವನ್ನು ಸಾಧಿಸಿದ್ರಿ ಗೊತ್ತಾ? ನನ್ನ ಯೋಜನೆ, ನಾನು ಅಂದುಕೊಂಡಿದ್ದ ನಡಿಬೇಕು. ತುಂಬ ಜನ ನನ್ನ ಪಶ್ಚಾತ್ತಾಪ ಪಟ್ಟವನ್ನ ನಾನು ನೋಡ್ತಿದ್ದೀನಿ. ತಪ್ಪು ಮಾಡಿಬಿಟ್ವಿ ಪಾಸ್ಟರ್, ಹೇಳಿ ಕೇಳಿದೆ, ನಾನು ತಪ್ಪು ಮಾಡಿದೆ. ಕಣ್ಣಿಡ್ತಾರೆ, ಬದಲಾಯಿಸ್ಲಿಕ್ಕಾಗಲ್ಲ. ಅದರ ನೋವನ್ನು, ಅದರ ಪ್ರತಿಫಲವನ್ನು ಅನುಭವಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ಇವತ್ತು ದೇವರ ಪ್ರಸಂಗದ ವಾಕ್ಯದ ಪ್ರಕಾರ ಅರ್ಥ ಮಾಡಿಕೊಳ್ಳ್ರಿ. ದೇವರ ಯೋಜನೆ ನನ್ನ ಮೇಲೆ ಇದೆ, ಅದನ್ನು ನೆರವೇರಿಸಲಿಕ್ಕೆ ನಾನು ಇಷ್ಟಪಡುವುದಾದರೆ ದೇವರು ಹೇಳ್ತಾರೆ, ಆತನು ನಾನು ಒಪ್ಪುವ ಮನುಷ್ಯನು, ಆತನು ಅವನಿಗಿಂತ ಉತ್ತಮನು, ನಾನೇ ತೋರಿಸುವೆನು. ನನ್ನ ದೇವರು ತೋರಿಸ್ಬೇಕು. ನನ್ನ ಮಗನ್ನು ನೋಡು, ನಾನು ಹೇಳ್ದಲ್ಲ, ಮುಂಜಾನೆ ಪ್ರೇಯರ್ ಮಾಡ್ತೀನಿ, ಅನೇಕರ ಮುಖಗಳನ್ನ ನೆನೆಸಿ ನಾನು ಪ್ರೇಯರ್ ಮಾಡ್ತಿದ್ದೀನಿ. ನಿಮ್ಮ ಗ್ರಹಿಕೆ ಬರಬೇಕು, ದೇವರೇ ನನ್ನ ಕುರಿತಾಗಿ ಪಾಸ್ಟರ್ ಮಾತಾಡು, ನಾನು ಈಗ ನಡ್ಕೊಳ್ತೀನಿ ನನ್ನ ಗೊತ್ತಾಗಲಿ. ಈಗ ಚಾಲೆಂಜ್ ಮಾಡಬೇಕು ನೀವು. ಆಮೇಲೆ ಇವತ್ತು ನಾನು ಕೆಲವರ ಬಗ್ಗೆ ಕಾಣ್ತಿದ್ದೀನಿ, ತುಂಬ ನೋವಾಗ್ತದೆ. ಕೆಲವರಿಗೆ ಆ ವಿಷಯವನ್ನು ಹೇಳಲಿಕ್ಕೆ ಹೋದ್ರು, ಕೆಲವರು ಅಕ್ಸೆಪ್ಟ್ ಕೂಡ ಮಾಡಲ್ಲ. ಅಂದರೆ ಒಪ್ಕೊಳ್ಳೋದಿಲ್ಲ. ಅಂಥವ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಒಪ್ಪಲಿ ಬಿಡಲಿ, ದೇವರೇ ನಾನು ಇಲ್ಲಿ ಪ್ರಾರ್ಥಿಸ್ತೇನೆ, ನೀನು ಬದಲಾಯಿಸು. ಸಾಧ್ಯವಾದ ನಾನು ಎಚ್ಚರಿಸೋ ಸ್ಥಾನದಲ್ಲಿ ಅಂತಿದ್ದೀನಿ, ನಾನು ಎಚ್ಚರಿಸ್ತೇನೆ. ಬದಲಾಗಲಿಲ್ವಾ ನಾನು ಬಿಟ್ಟುಬಿಡ್ತೀನಿ. ನಾನು ಹೀಗೆ ಪ್ರೇಯರ್ ಮಾಡ್ತೀನಿ, ಆದಷ್ಟು ಬೇಗ ನನ್ನ ಹತ್ರ ಕಣ್ಣೀರಿಂದ ಬರಲಿಕ್ಕೆ ಹೋಗ್ತಾರೆ. ನಾನು ಅದನ್ನೇ ಪ್ರೇಯರ್ ಮಾಡ್ತೀನಿ. ಕಣ್ಣೀರಿಂದ ಬರಲಿಕ್ಕೆ ಹೋಗ್ತಾರೆ, ಆದಷ್ಟು ಬೇಗ ನಡೀಲಿ. ಕಾರಣ ದೊಡ್ಡ ನಷ್ಟವನ್ನು ಕಂಡುಕೊಳ್ಳದೆ ನನ್ನ ಜನ ಬದಲಾಗಲಿ, ನಿನ್ನ ಯೋಜನೆ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಎಲ್ಲರೂ ಎಚ್ಚರವಾಗುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಗಮನಿಸಿ, ನಾನು ಮಾತಾಡ್ತಿರೋದು ದೇವರ ಯೋಜನೆ ಯಾವುದೆಲ್ಲ ಕ್ಷೇತ್ರಗಳಿಂದ ನೆರವೇರ್ತದೆ ಅಂತ. ಮೊದಲದಾಗಿ ವೈಯಕ್ತಿಕ ಜೀವಿತದಲ್ಲಿ 2 ವ್ಯಕ್ತಿ ನೋಡಿದ್ವಿ. ಸೌಲ ಮನುಷ್ಯರಲ್ಲಿ ವೈಯಕ್ತಿಕ ಜೀವನದಲ್ಲಿ ದೇವರ ಯೋಜನೆ ಇತ್ತು, ನೆರವೇರಲಿಲ್ಲ. ನನ್ನ ಜೊತೆ
ಸೌಲನ ವಿಷಯ ದೇವರ ಯೋಚನೆ ನೆರವೇರ್ತಾ ನೆರವೇರಿಲ್ಲ. ಎಂಬುದಾಗಿ ದಾವೀದನ ವಿಷಯದಲ್ಲಿ ಒಂದು ಯೋಜನೆಯನ್ನು ಇಟ್ಕೊಂಡ್ರು ಅಪೊಸ್ತಲರ ಕೃತ್ಯಗಳು. ಅದಕ್ಕಿಂತ ಮುಂಚೆ 1 ವರ್ಷಗಳು ಬನ್ನಿರಿ. 1 ವರ್ಷಗಳು ಅದರ 15ನೇ ಅಧ್ಯಾಯ 1 ವರ್ಷಗಳು 15ನೇ ಅಧ್ಯಾಯ ಅದರ 3ನೇ ವಚನದ ಬಿ ಭಾಗವನ್ನು ನಾನೇ ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಇವನ ಪೂರ್ವಿಕನಾದ ದಾವೀದನು 1 ವರ್ಷಗಳು 15ನೇ ಅಧ್ಯಾಯ 3ನೇ ವಚನದ ಬಿ ಭಾಗ. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ. ಯಾರನ್ನ ಹೋಲಿಕೆ ಮಾಡಿ ಒಬ್ಬರನ್ನ ತಪ್ಪೆಟ್ಟಿದ್ದಾರೆ ದೇವರು? ದಾವೀದನ ಹೋಲಿಕೆ ಮಾಡಿ ಇವನ ಪಿತೃವಾದಂಥ ದಾವೀದನಂತೆ ಇವನು ದೇವರನ್ನು ಸೇವಿಸಲಿಲ್ಲ. ಅದು ಹೇಗೆ? ಯಥಾರ್ಥ ಮನಸ್ಸಿನಿಂದ. ಅದರ 4ನೇ ವಚನ ಕೂಡ ಓದಿ ನೋಡಿ. ಆದರೂ ಹಿತ್ತಿಯನಾದ ಊರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಕ್ಕನುಸಾರವಾಗಿ ನಡೆದ ದಾವೀದನ ನಿಮಿತ್ತ ದಾವೀದನು ಅಂತ ಹೆಸರು ಹೇಳೋಕ್ಕಿಂತ ಮುಂಚೆ ಅವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಏನಂತ ಎಕ್ಸ್ಪ್ಲನೇಷನ್? ಆ ವಿವರಣೆ ಹಿಜ್ಕೀಯನ ಊರಿಯನ ವಿಷಯವಾಗಿ ಹೊರತಾಗಿ. ಊರಿಯನ ಹೆಂಡತಿಯ ವಿಷಯ ದಾವೀದ ತಪ್ಪು ಮಾಡಿದ ಗೊತ್ತಾ? ತಪ್ಪು ಮಾಡ ಅದು ಹೇಳ್ತಿದ್ದಾರೆ. ಆ ಒಂದು ವಿಷಯದಲ್ಲಿ ದಾವೀದನನ್ನು ತಪ್ಪು ಮಾಡೋದನ್ನು ಬಿಟ್ಕೊಂಡ್ರೆ ಇಲ್ಲಿ ಯಾವ ವಿಷಯದಲ್ಲಿ ದಾವೀದ ಏನು ಮಾಡಲಿಲ್ಲ? ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾ. ಹಲ್ಲೆಲೂಯ. ಈ ಮಾತು ನಮ್ಮ ಜೀವನಕ್ಕೆ ಬರಬೇಕು. ತಪ್ಪಾಗಿದೆ ನಮ್ಮಲ್ಲಿ. ನಾನು ಹೇಳಬೇಕು, ದೇವರ ವಿಷಯ ಹೇಳಬೇಕು. ಈ ಒಂದು ವಿಷಯದಲ್ಲಿ ಬಿಟ್ಕೊಂಡ್ರೆ ಇಲ್ಲಿ ಯಾವತ್ತೂ ಇರುತ್ತ ತಪ್ಪಾಗಲಿಲ್ಲ. ಹಲ್ಲೆಲೂಯ. ಮಹೇಶ್ ಅವ್ರ ವಿಷಯದಲ್ಲಿ ನಾನು ಇದರಲ್ಲಿ ಸ್ವಲ್ಪ ಕಾಣ್ತೇನೆ. ಒಂದು ತಪ್ಪು ಮಾಡೋದು ಸಾಧ್ಯ, ಒಂದು ತಪ್ಪು ಮಾಡಿ ಅದರ ನಂತರ ತಿದ್ದುಕೊಂಡು ಬಂದ ನಂತರ ಆ ತಪ್ಪು ಕಾಣುವ ಹಾಗೆ ಪ್ರಯತ್ನಗಳು, ಆ ಒಂದು ಕುತಂತ್ರಗಳು, ಆ ಒಂದು ಯಾವುದು ಕೂಡ ಅವ್ರ ಜೀವನ ನಡೆಯಲಿಲ್ಲ. ನಾನು ಹೇಳಬೇಕು, ಆ ಒಂದು ತಪ್ಪು ಬಿಟ್ಕೊಂಡ್ರೆ ಮತ್ತೆ ಅವ್ರ ತಪ್ಪನ್ನ ಹೇಳಬೇಕು ನಾವು. ಆಮೇಲೆ ಮತ್ತೊಬ್ಬ ಸಹೋದರ ಅದೇ ರೀತಿಯಲ್ಲಿ ತಪ್ಪು ಮಾಡಿ ಹೋದವರು ಒಬ್ಬರ ವಿಷಯ ತಪ್ಪು ಮಾಡಿದ್ರು, ಒಂದು ಹೆಣ್ಣಿನ ವಿಷಯ ತಪ್ಪು ಮಾಡಿದ್ರು. ಸರಿ ಅಂತೇಳಿ ತಪ್ಪಾಗಿ ಪರವಾಗಿಲ್ಲ ಬನ್ನಿ ಅಂತ ಮತ್ತೆ ಅವಕಾಶ ಕೊಡ್ತೇವೆ. ಮತ್ತೆ ತಪ್ಪು ಮಾಡಲಿಕ್ಕೆ ಅದೇ ಪ್ರಯತ್ನ ಮಾಡಿ ಅದೇ ಕಾರ್ಯದಲ್ಲಿ SMS ಸ್ಟಾರ್ಟ್ ಆಯಿತು. ಈಗ ರೀಸೆಂಟಾಗಿ ಕೆಲವು ತಿಂಗಳಾಯಿತು ಮತ್ತೆ SMS ಸ್ಟಾರ್ಟ್ ಆಯಿತು. ದೇವರನ್ನು ಗೋಚರಪಡಿಸಿ ಕೇಳಿದೆ. ನಾನು ಒಂದೇ ದಿನ ಆಗಿರೋದು SMS ಮಾಡಿ ತಕ್ಷಣ ನನಗೆ ಗೊತ್ತಾಯಿತು. ಸರಿ, ಅದನ್ನು ನನಗೆ ಕಳಿಸ್ಕೊಡಿ, ಅವ್ರು ಏನೇನು ಮಾಡಿದ್ದಾರೆ. ತಕ್ಷಣ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ದೆ. ಮ್ಯಾನೇಜ್ ಮಾಡಿದೆ, ಇದಕ್ಕೋಸ್ಕರ ಮಾಡಿದೆ, ಅದಕ್ಕೋಸ್ಕರ ಮಾಡಿ ಹಿಂಗೆಲ್ಲ ಯಾಕೆ ಲೈನ್ ಬರಬೇಕಿತ್ತಪ್ಪ ಅಂತ ಕೇಳಿದೆ ನಾನು. ತಕ್ಷಣ ದಯವಿಟ್ಟು ಕ್ಷಮಿಸಿ, ಮಾಡಬಾರ್ದಾಗಿತ್ತು. ಎಷ್ಟೋ ನನಗೆ ಅವಕಾಶ ಕೊಟ್ಟಿದ್ರಿ, ಕ್ಷಮಿಸಿ ನನ್ನ ಸಭೆಗೆ ಸೇರಿಸ್ಕೊಂಡ್ರಿ. ಮತ್ತೆ ತಪ್ಪು ಮಾಡಬಾರ್ದಾಗಿತ್ತು. ಏನೇನೋ ಪ್ರಯತ್ನ ಮಾಡ್ಬಿಟ್ಟು ಜೀವನನೇ ಬೇಡ ಅಂತ. ಈ ಒಂದು ವೇಳೆ ನೀವು ನನ್ನ ಸಭೆಯಿಂದ ಹೊರಗೆ ಹಾಕಿದ್ರೆ ನಾನು ಬದುಕಲ್ಲ ಅಂತ ನಾನು ಕ್ಷಮಿಸಿ. ಇನ್ನಾದರೂ ನಿನ್ನ ಬಿಗಸ್ನಾಗಿರ್ತೀಯ ನಾನು ಕೇಳಿದೆ. ಇವತ್ತು ಹೇಳ್ತೀನಿ, ಅವಾಗ ಕೆಲವೊಂದು ಡೌಟ್ ಇದೆ, ನನಗೆ ಸಂದೇಹ ಇದೆ. ಕೆಲವು ಸರಿ ಸೇರಿಬಿಟ್ಟು ಕೆಲಸ ಮಾಡಬೇಕು. ಯಾಕೆಂದರೆ ನಿಮ್ಗೆ ಒಂದು ಕುಟುಂಬ ಅಲ್ಲ, ನನಗೆ 106 ಕುಟುಂಬಗಳಿದೆ. ಎಚ್ಚರಿಕೆ ವಹಿಸಬೇಕು. ನನಗೆ ಆಸೆ, ಈ ಒಂದು ತಪ್ಪು ಮಾಡಿದ್ರು ನಾನು ಸೇವಕನಾಗಿ ಮತ್ತೆ ಹೇಳ್ತೀನಿ ನೋಡಿರಿ, ನೀವು ಏನೇ ತಪ್ಪು ಮಾಡಿ ಆ ಬದಲಾವಣೆಯನ್ನು ನಾನು ಎದುರು ನೋಡುವಾಗ ನಿಮ್ಮಲ್ಲಿ ತೋರಿಸ್ಬಿಟ್ರೆ ಈ ಮಾತು ಹೇಳ್ಬಾರ್ದು. ದೇವರು ನನ್ನನ್ನು ಹೇಗೆ ಕ್ಷಮಿಸಿ ಪ್ರೀತಿಸ್ತಾರೋ ಹಾಗೆ ನಾನು ನಿಮ್ಮನ್ನು ಕ್ಷಮಿಸಿ ಪ್ರೀತಿಸ್ತೀನಿ. ಬದಲಾವಣೆ ಬಹಳ ಪ್ರಾಮುಖ್ಯ. ಅದು ಯಾವುದೇ ಆಗಿರಲಿ, ಯಾರೇ ಆಗಿರಲಿ, ನಾನು ಪ್ರೀತಿಸ್ತೀನಿ. ಬದಲಾವಣೆ ಬಹಳ ಪ್ರಾಮುಖ್ಯ. ಹೀಗೆ ದಾವೀದನ ವಿಷಯದಲ್ಲಿ ಹೇಳ್ತಿದ್ದಾರೆ, ಊರಿನ ವಿಷಯದಲ್ಲಿ ಬಿಟ್ಟರೆ ಅವನು ಮತ್ತೆ ಆ ತಪ್ಪನ್ನು ಮಾಡಲಿಲ್ಲ ಅಂತ ಹೇಳ್ತಾ. ಪಕ್ಕದಲ್ಲಿ ನೋಡಿ, ದೇವರು ನಮ್ಮ ಬಗ್ಗೆ ಈ ಥರ ಸಾಕ್ಷಿ ಇರಬೇಕು. ದೇವರು ನಮ್ಮ ಬಗ್ಗೆ ಈ ಸಾಕ್ಷಿ ಇರಬೇಕು. ಆ ತಪ್ಪು ಮಾಡೋದು ನಮ್ಮಾಗಬೇಕು, ಇಂಥ ಮಾತಲ್ಲಿಂದೂ ಬರ್ತದೆ. ಆದರೆ ನಾನು ಕ್ಷಮಿಸಿ ಅವನ್ನ ಮತ್ತೆ ಎತ್ತದ ಮೇಲೆ ಆ ತಪ್ಪು ಹೋಗಲೇ ಇಲ್ಲ ನನ್ನ ಮಗ, ನನ್ನ ಮಗಳು ಎಂಬುದಾಗಿ ಹೇಳಬೇಕು.
ಕಾರಣ ಏನು ಗೊತ್ತಾ? ನಾನು ದೇವರ ಯೋಜನೆಯಲ್ಲಿ ಇರುವವನು. ಆಮೇಲೆ ನಾನು ದೇವರ ಯೋಜನೆಯಲ್ಲಿ ಇದ್ದೀನಿ ಅಂದರೆ ಇದು ನೆರವೇರ್ತದೆ ನಮ್ಮ ಜೀವನದಲ್ಲಿ. ಅಪೊಸ್ತಲರು 7ನೇ ಅಧ್ಯಾಯ, ಅಪೊಸ್ತಲರು 7ನೇ ಅಧ್ಯಾಯ ಅದರ 46ನೇ ವಚನ, 7:46. ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿದನು. ತಮಿಳಲ್ಲಿ ಓದಿ ಸಿಸ್ಟರ್, ಹೇಗಿದೆ ನೋಡೋಣ. ಅಪೊಸ್ತಲರ ಕೃತ್ಯ 7:46. ಇಲ್ಲಿ ಹೇಳಿದೆ ಯಾಕೋಬನ ವಂಶದವರಿಗೆ ಅಂತ ಕನ್ನಡದಲ್ಲಿದೆ. ಇನ್ನೊಂದು ಭಾಷಾಂತರದಲ್ಲಿದೆ ಯಾಕೋಬಿನ್ ದೇವರಿಗೆ, ಯಾಕೋಬನ ದೇವರಿಗೆ. ಯೇಸು ಸ್ವಾಮಿ ಯಾವ ವಂಶದಲ್ಲಿ ಹುಟ್ಟಿ ಬಂದರು? ಯೆಹೂದ ವಂಶ. ಯೆಹೂದ ವಂಶ ಯಾರಿಗೆ ಸೇರಿದವರು? ಅದನ್ನ ಕನ್ನಡದಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಯಾಕೋಬನ ವಂಶದವರಿಗೆ ದೇವಾಲಯನ ಕಟ್ಟಿ. ಯಾಕೋಬನ ವಂಶದವರು ಯಾರು ಆಗಿದ್ರೆ? ಯೇಸು ಕ್ರಿಸ್ತನು. ಅಲ್ಲಿ ನೇರವಾಗಿ ಹೇಳಿದೆ ಯಾಕೋಬನ ದೇವರಿಗೆ ದೇವಾಲಯವನ್ನು ಕಟ್ಟಿಸಿದ್ರು ಅಂತ. ದೇವಾಲಯವನ್ನು ಕಟ್ಟಿಸ್ಲಿಕ್ಕೆ ಮನಸ್ಸು ಮಾಡಿದ ಯಾರು? ದಾವೀದ. ಗಮನಿಸ್ರಿ, ಈ ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಅಂತ ಹೇಳ್ತಿದೆಯಲ್ವಾ, ಅದಕ್ಕೆ ಇನ್ನೊಂದು ಭಾಷಾಂತರವಿದೆ, ದೇವರ ಮೆಚ್ಚುಗೆಯನ್ನು ಗಳಿಸಿ ಅಂತ. ದೇವರ ಮೆಚ್ಚುಗೆಯನ್ನು ಗಳಿಸಿ, ನಾನು ದೇವರೇ ನಿನಗೋಸ್ಕರ ಒಂದು ಆಲಯ ಕಟ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಂತೆ. ಈ ಮೆಚ್ಚುಗೆಯನ್ನು ಗಳಿಸೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ದಾವೀದನ ಬಗ್ಗೆ ದೇವರು ಹೇಳಿದ್ರು, ಸೌಲನಿಗೆ ಹೇಳುವಾಗ ನಿನಗಿಂತ ಒಪ್ಪುವ ಮನುಷ್ಯನು, ಅವನಿಗೆ ನಿನಗಿಂತ ಮೆಚ್ಚುಗೆಯಾದ ಮನುಷ್ಯನು, ನಿನಗಿಂತ ಉತ್ತಮ ಪುರುಷನು ಎಂಬುದಾಗಿ ಮಾತುಗಳನ್ನು ಹೇಳ್ತಿದ್ದಾರೆ ದಾವೀದನ ವಿಷಯದಲ್ಲಿ. ಆ ಮೆಚ್ಚುಗೆಯನ್ನು ಗಳಿಸಿ ದೇವಾದಿ ದೇವರಿಗೆ ದೇವಾಲಯವನ್ನು ಕಟ್ಟಲಿಕ್ಕೆ ಅವನು ಮನಸ್ಸು ಮಾಡ್ತಾನೆ. ಇವತ್ತು ನಾವು ಈ ಭಾನುವಾರದಿಂದ ಬರುವ ಭಾನುವಾರದವರೆಗೆ ದೇವರ ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದೀವ? ಇನ್ನೂ ಕೇಳ್ತೀನಿ, ಅಂತ ಒಂದು ದೊಡ್ಡ ಕೂಟಕ್ಕೆ ಬಂದಿದ್ವಿ, 3 ದಿನದ ಕೂಟಕ್ಕೆ. ಕೂಟ ಮುಗಿಸಿ ದೇವರು ಇಂತೆಂಥ ಮಾತುಗಳನ್ನ ಆಡಿಯೂ ಮನೆಗೆ ಹೋಗಿ ಜಗಳ ಆಡ್ದಂಥ ನಮ್ಮ ಸಭೆಯಲ್ಲಿದ್ದಾರೆ. ಮನೆಗೆ ಹೋಗಿ ಏನು ಹೇಳಿದ್ದಾರೆ? ಜಗಳ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಕಿತ್ತಾಟ, ಒಂದು ಮಾತು ಸಹಿಸ್ಕೊಳ್ಳಲ್ಲ, ಹಠ, ಅವಿಧೇಯತೆ. ಆದರೆ ಕೇಳಿದ್ರೆ ಕೂಟಕ್ಕೆ ಹೋಗಿ ಬಂದು ಹೆಂಗಿತ್ತು? ಆಶೀರ್ವಾದವಾಗಿತ್ತು. ರಾತ್ರಿ ಎಲ್ಲ ನೆಮ್ಮದಿ ಇದ್ದಂಗೆ ಇತ್ತು. ಯಾವುದೋ ಆಶೀರ್ವಾದ, ರಾತ್ರಿ ಎಲ್ಲ ಜಗಳ, ನೆಮ್ಮದಿ ಇಲ್ಲದಂಥ ಒಂದು ಜೀವಿತ. ಆತ್ಮೀಕತೆ ಅನ್ನೋದನ್ನು ಅಲ್ಲಲ್ಲಲ್ಲಲ್ಲ ನಾವು ಕಾಣಬೇಕು, ತೋರಿಸ್ಬೇಕು. ಎಲ್ಲಾದರೂ ಏನಾದ್ರು ಮಾತಾಡ್ತಾರೆ. ಇವತ್ತು ನನಗೆ ಇನ್ನೊಂದು ಭಯ ಏನಾಗುತ್ತೆ ಗೊತ್ತಾ? ಚಾಮರಾಜನಗರ ಆಲ್ಮೋಸ್ಟ್ ಇವತ್ತು ಡಿಸ್ಟಿಕ್ ಕೂಡಿ ಬಂದಿತ್ತು. ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಕೂಡ ಹಾಡಿಬಿಟ್ಟೆ, ಆರಾಧನೆ ಮಾಡಿಬಿಟ್ಟೆ. ಈಗ ಎಲ್ಲೇ ಹೋದರೂ ಜನ ನನ್ನ ಗುರುತಿಸ್ತಾ ಇದ್ದಾರೆ. ಎಲ್ಲೇ ಹೋದರೂ ಬಂದು ಮಾತಾಡ್ತಿದ್ರು, ಚಂದ್ರಪ್ಪ ಅಷ್ಟು ಕೇಳಿಸ್ಕೊಂಡಿದ್ದೀವಿ ನಿಮ್ಮ ಹೆಸರನ್ನ, ನೀವೇನಾ ಅವರು? ನೆನ್ನೆ ಬೆಂಗಳೂರು ಒಂದು ಗುಂಪು ಮಾತಾಡ್ತಾ ಇತ್ತು, ಬೆಂಗಳೂರಲ್ಲಿ ಜೀವಿಸ್ತಾ ಇತ್ತು, ಸುರೇಶ್ ಪಾಸ್ಟರ್ ಅವರ ಮನೇಲಿ ಮಾತಾಡ್ತಾ ಇತ್ತು. ಹೋದಾಗ ಪಾಸ್ಟರ್ ಈಗ ತಾನೇ ನಿಮ್ಮ ಬಗ್ಗೆನೇ ಮಾತಾಡ್ಕೊತಿದ್ವಿ. ನೋಡಿ, ನನ್ನ ಬಗ್ಗೆ ಮಾತಾಡೋಕೆ ಏನಿತ್ತು ಅಲ್ಲಿ? ನಾನು ಎಲ್ಲೇ ಹೋದ್ರು ಈಗ ನನಗೊಂದು ಎಕ್ಸ್ಟ್ರಾ ಜವಾಬ್ದಾರಿ ಬಂತು. ಯಾರ ಕಣ್ಣಿಗೆ ಹೆಂಗೆ ಬಿದ್ದನ್ನು ನ್ಯಾಯವಾಗಿ ನಡ್ಕೋಬೇಕು ನಾನು ಅಂತ. ಅಯ್ಯೋ, ಅಲ್ಲಿ ನಿಂತ್ಕೊಂಡು ಶೂಟು ಬೂಟು ಹಾಕೊಂಡು ಹೆಂಗಿದ್ರು, ಇಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ ಅಂದ್ಬಿಟ್ರೆ. ಈ ಭಯ ನಮ್ಮೆಲ್ಲರಲ್ಲಿ ಇರಬೇಕು. ಆಮೇಲೆ ಇದು ಯೋಚನೆ ಮಾಡಿ, ಒಬ್ಬ ಸಾಧಾರಣ ಮನುಷ್ಯರು ನನ್ನನ್ನು ನೋಡಿದ್ದಾರೆ ಅನ್ನೋದಕ್ಕೋಸ್ಕರ ಈ ಜವಾಬ್ದಾರಿ ಬಂತು. ದೇವರು ನಮ್ಮನ್ನು ನೋಡ್ತಿದ್ದಾರಲ್ಲ, ನಾವು ಹೇಗೆ ನಡ್ಕೋಬೇಕು? ಕೆಲಸ ನಾನು ಕಾರಲ್ಲಿ ಹೋಗುವಾಗ ನನ್ನ ಸಾಮೂಹ್ಯಲು ತಕ್ಷಣ ಮೊಬೈಲ್ ತಗೋತಾನೆ, ಮೊಬೈಲ್ ಆನ್ ಮಾಡ್ತಾನೆ, ಫುಟ್ಬಾಲ್ ಸಾಂಗ್ ಹಾಕ್ತಾನೆ. ಅದು ವಿಚಿತ್ರವಾದ ಭಾಷೆ, ಅದು ಜೋರಾಗಿ ಸೌಂಡ್ ಕೊಡ್ತಾರೆ. ಮಗನೇ, ಅಕ್ಕಪಕ್ಕದಲ್ಲೂ ಆದವರು ಇದ್ಯಾನ ಪಾಸ್ಟ್ ಇಂಥ ಸಾಂಗ್ ಹಾಕೋ ಹೋಯ್ತಾರಲ್ಲ ಅಂದ್ಬಿಟ್ರು ಆಫ್ ಮಾಡಿ. ಸಿನಿಮಾ ಸಾಂಗ್ ಅಂತೂ ಅಲ್ಲ, ಅದು ಫುಟ್ಬಾಲ್ ಸಾಂಗ್. ಅದು ವಿಚಿತ್ರವಾಗಿ ಕ್ಯಾಯ ಪಿಯಾ ನಮಗೆ ಮಾತಾಡ್ತದೆ. ಮ್ಯೂಸಿಕ್ಗೋಸ್ಕರ ಹಂಗೆ ಆಗ್ತಾರೆ, ಜೊತೆಗೆ ಹಂಗೆ ಅದೇ ಭಾಷೆ ಅವನು ಆಡ್ತಾನೆ. ಒಂದು ಭಯ, ನನ್ನ ಪಾಸ್ಟ್ ಅಂತ ಹಾಡು ಹಾಕೋ ಹೋಗಿದ್ದೀವಿ, ಹೊರಗಡೆವ್ರಿಗೇನು ಗೊತ್ತು ಮಂಗ ಹಾಕಕ್ಕೆ ಕೂತಿರೋದು ಅಂತ. ಹಲ್ಲೆಲೂಯ. ಸಣ್ಣ ಸಣ್ಣ ವಿಷಯದಲ್ಲೂ ಆತ್ಮೀಕಳು ಈ ರೀತಿಯಾಗಿ ಯೋಚನೆ ಮಾಡುವವರೇ ಆಗಿದ್ದಾರೆ. ಕಾರಣ ಒಂದೇ, ಅವನಿಗೆ ಒಪ್ಪುವ ಮನುಷ್ಯನಾಗಬೇಕು, ಆತನಿಗೆ ಮೆಚ್ಚುಗೆಯನ್ನು ಗಳಿಸುವಂಥ ವ್ಯಕ್ತಿ ಆಗಿರಬೇಕು. ಮೆಚ್ಚುಗೆಯನ್ನು ಗಳಿಸುವಂತೆ ನೋಡಿ ದಾವೀದ. ಹಲ್ಲೆಲೂಯ. ಕೀರ್ತನೆಗಳು 78ನೇ ಅಧ್ಯಾಯ ಬಂತು. ಕೀರ್ತನೆಗಳು 78ನೇ ಅಧ್ಯಾಯ ಅದರ 70ನೇ ವಚನದಿಂದ ನೋಡೋಣ.
78ನೇ ಅಧ್ಯಾಯ 78 ಅದರ 70ನೇ ವಚನದಿಂದ 72ನೇ ವಚನದವರೆಗೆ ನಾನು ಹೇಳ್ತೇನೆ. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿ ಹಟ್ಟಿಯಿಂದ ತೆಗೆದುಕೊಂಡು ಕುರಿ ಮೇಕೆಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ, ಎಲ್ಲಿಂದ ಬಿಡಿಸಿದ್ರಂತೆ? ಕುರಿ ಹಟ್ಟಿಯನ್ನು ಕ್ಲೀನ್ ಮಾಡೋದು, ಕುರಿನ ಮೇಯಿಸೋದು, ಇವನ ಕೆಲಸ. ಕುರಿ ಮೇಯಿಸೋದು, ಕುರಿ ಹಟ್ಟಿ ಕ್ಲೀನ್ ಮಾಡೋದು ಅಂದರೆ ಏನಂತ? ತೊಪ್ಪ ಎತ್ತೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು. ಹೆಂಗಿರ್ತಾರೆ? ಘಮ ಘಮ ಅಂತಾರ? ಶುದ್ಧವಾಗಿದ್ದಾರ? ಗಲೀಜಾಗಿರ್ತಾರೆ. ಇವತ್ತು ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಿದ್ರಲ್ಲ, ಎಲ್ಲ ಗಮನಿಸ್ರಿ. ನೀವು ಏನೇನು ಕೆಲಸ ಮಾಡ್ತಿದ್ದೀರೋ, ಯಾವ ಸ್ಥಳದಲ್ಲಿ ಇದ್ದೀರೋ ಅದೇ ಸ್ಥಳದಲ್ಲಿ ನೀವು ಉಳಿದ್ರೆ ಸ್ಟೇಜ್ ಲೆವೆಲ್ ರೆಕಾರ್ಡ್ ಬೇಡ ಇರುತ್ತೆ, ಕೆಲವು ವರ್ಡ್ಗಳು ಆಡಬಾರ್ದು ಅಂತ ನೋಡ್ತಾವೆ. ಅಂಥ ವ್ಯಕ್ತಿಗಳು ನೀವಲ್ಲ. ನೀವು ಅದೇ ಸ್ಥಳದಲ್ಲಿ ಉಳಿದಿದ್ರೆ ಹಂಗಲ್ಲ. ಆ ಸ್ಥಳದಿಂದ ನಿಮ್ಮನ್ನು ಬಿಡಿಸ್ಬೇಕು. 2 ಥರದ ಕೆಲಸ ಬಿಡಿಸ್ಬೋದು. ನೀ ಸರಿ ಇಲ್ಲ, ನೇವಾಗಿಲ್ಲ, ಹೋಗು ಇಂಥ ಡಿ ಗ್ರೇಡ್ಗೂ ಕಳಿಸ್ಬಿಡ್ಬೋದು. ನೀ ಬೆಸ್ಟಾಗಿ ಹೋಗಿದ್ದೀಯ ಅಂತೇಳಿ ಪ್ರಮೋಟ್ ಕೂಡ ಮಾಡ್ಬೋದು. ಹೌದಾ? ಅಂದರೆ ಮೇಲಿನ ಕೆಲಸಕ್ಕೆ ನೀವು ಹೋಗ್ಬೋದು. ನನ್ನ ಜೀವನದಲ್ಲಿ ನಾನು ಕಂಡಿದ್ದೀನಿ. ನಮ್ಮ ರವಿಪುರದಲ್ಲಿ ಇದ್ದಾರೆ, ಅವರು ಆಪ್ರೇಟರ್ ಆಗಿದ್ದರು, ಕಲ್ ಫ್ಯಾಕ್ಟ್ರಿ ಆಪ್ರೇಟರ್ ಆಗಿದ್ದರು. ನಾನು ಅವ್ರಿಗೆ ಹೆಲ್ಪರ್ ಆಗಿದ್ದೆ. ಕಲ್ಲು ಕಟ್ ಮಾಡಿ ಕೊಳೆ ನೀರಿನಲ್ಲಿ ಬಿದ್ದಂಥ ಸಣ್ಣ ಪುಟ್ಟ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿ ನಾನು ಹೊರಗೆ ಹಾಕಬೇಕಿತ್ತು ಅಂಥ ಕೆಲಸ. ಕಲ್ಲುಗಳು ಪಾಲಿಶ್ ಮಾಡೋದನ್ನ ಧೂಳು ಬಿದ್ದಿದ್ರೆ ಒರೆಸ್ಬೇಕು, ಆ ಕೆಲಸ. ಕೂತ್ಗಳಾಗಿಲ್ಲ, ಓನರ್ ಬಂದರೆ ನಿಂತುಗಡೆ ಇರಬೇಕು, ಅಷ್ಟೊತ್ತು ಈ ಕೆಲಸದಲ್ಲಿದ್ದೆ. 2,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ನನಗೆ. ನಾನು ಓದಿರೋ ಎಜುಕೇಷನ್ ಇನ್ನೇನು ಬರುತ್ತೆ ಅಲ್ಲಿ, ಈಗೇನು ಆಗಿದ್ದಿತ್ತು. ಬಟ್ ದೇವರ ಕೆಲಸ ನನ್ನ ಬೆಳೆಸು, ಒಂದು ಉನ್ನತವಾದಂಥ ಸ್ಥಾನಕ್ಕೆ ದೇವರನ್ನ ಇಟ್ಟು. ಹಲ್ಲೆಲೂಯಾ. ನಾನು ನಿಮಗೆ ಹೇಳ್ತೀನಿ, ಇವತ್ತು ಏನೇನು ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ತೃಪ್ತರಾಗ್ಬಿಡ್ಬೇಡಿ. ಕೇಳಿ, ದಾವೀದನನ್ನ ಕೆಲಸ ಬಿಡಿಸಿದಂತೆ ನಾನು ಬಿಡಿಸು ಸ್ವಾಮಿ. ಏನಕ್ಕೆ? ಮುಂದೆ ಹೇಳ್ತದೆ 70ನೇ ವಚನ. ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲನ್ನು ಸಾಕುವುದಕ್ಕೆ ನೇಮಿಸಿದನು. ಆಮೇಲೆ ರಾಜನನ್ನಾಗಿ ಮಾಡಿದ್ರು. ತನ್ನ ಜನರನ್ನ, ಯಾಕೋಬ ಜನರನ್ನ, ಇಸ್ರಾಯೇಲರನ್ನ ಪೋಷಣೆ ಮಾಡಲಿಕ್ಕೆ, ನಡೆಸಲಿಕ್ಕೆ ಅಧಿಕಾರಿಯನ್ನಾಗಿ, ರಾಜನನ್ನಾಗಿ ಅವರು ನೇಮಿಸಿಬಿಟ್ರು. ಕಾರಣ ಅಂದರೆ ಆತನು ನನ್ನ ಯೋಜನೆಯನ್ನು ಮಾಡುವಂಥ ವ್ಯಕ್ತಿ ಅಂತ ಗೊತ್ತಿತ್ತು. ಈಗ ನಾನು ಹೇಳ್ತೀನಿ, ನೀವು ದೇವರ ಯೋಜನೆ ಮಾಡುವಂಥ ನೀವು ದೇವರ ದೃಷ್ಟಿ ಕಂಡುಬಿಟ್ರೆ ಆದಷ್ಟು ಬೇಗ ನಿಮ್ಮ ಸ್ಥಾನದಿಂದ ಬಿಡಿಸ್ತಾರೆ, ಮೇಲಾಂತರವನ್ನು ಬರ್ತಾರೆ. ಇದ್ದ ಸ್ಥಿತಿಯಲ್ಲಿ ಇರಬೇಡಿ. ಕೆಲವೊಂದು ಸಭೆ ನೋಡಿದ್ದೀನಿ, ಇನ್ನೂ ಕೆಲವೊಂದು ಕಾರಣ ಒಂದೇ, ನೀವು ದೇವರ ಯೋಚನೆ ಮಾಡ್ತಾರೆ. ನೀನು ಸ್ವಇಚ್ಛೆಯಿಂದ ಬರ್ತಾರೆ, ನನ್ನ ನೀವು ಸ್ವಾರ್ಥಕ್ಕೋಸ್ಕರ ಬರ್ತಾ ಇದ್ದೀವಿ. ದೇವರ ಯೋಚನೆ ನೀವು ಹೇಳಿ, ದಾವೀದನನ್ನು ಯಾಕೆ ಕೆಲಸ ಬಿಡಿಸು? ರಾಜನ ಮಾಡಿ ಸೆಕೆಂಡ್ ಯಾಕೆ ಕೆಲಸ ಬಿಡಿಸು? ದೇವರ ಯೋಜನೆಯನ್ನು ನೆರವೇರಿಸ್ತಾ ಇದ್ದವನು. ಉದಾಹರಣೆ, ಕಾಡಲ್ಲಿದ್ದ, ಕುರಿಗಳು ಮೇಯಿಸ್ತಾ ಇದ್ದ. ಹೆಂಗ್ ಸಮಯ ಕಳೀತಿದ್ದ? ದೇವರನ್ನ ಆರಾಧಿಸ್ತಿದ್ದ. ಈಗ ಕುರಿ ಮೇಯಿಸೋರಿಗೆ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಇಲ್ಲಿ ಹಾಕತ್ತಾರೆ. ಎರಡನೇದಾಗಿ ಒಬ್ಬರೇ ಬೇಯಿಸಕ್ಕೆ ಬೇಜಾರು, ಇನ್ಯಾರ ಜೊತೆಗೆ ಒಟ್ಟಿಗೆ ಬೇಯಿಸಬೇಕು. ಹಲ್ಲೆಲೂಯಾ. ಮಾತಾಡೋಕೊಬ್ಬರು ಬೇಕು. ಆದರೆ ದಾವೀದನ ಉದ್ದೇಶ ಆರಾಧನೆ ಮಾಡ್ತಾ ಇದ್ದ, ಕೀರ್ನರಿ ತೆಗೆದುಕೊಂಡು ಹೋಗ್ತಾ ಇದ್ದ. ಯಾವಾಗ ದೇವರ ಸುಖ ಮಾಡುವಂತಹ ಸ್ವಭಾವ ಪ್ರಿಯ ಸಭೆ, ಚಿಕ್ಕದರಲ್ಲಿ ನಂಬಿಗಸ್ತರಾಗಿರುವ ವಾಕ್ಯ ಹೇಳ್ತದೆ, ದೊಡ್ಡದೆಲ್ಲ ನೇಮಿಸುತ್ತೆ. ಈಗ ನಿಮಗೆ ಕೊಡಲ್ಪಟ್ಟಂಥ ಕೆಲಸದಲ್ಲಿ ದೇವರೇ ಈ ಕೆಲಸವನ್ನು ಕೊಟ್ಟರು ನೀನು ಯೋಜನೆ ಮಾಡಲಿಕ್ಕೋಸ್ಕರ. ಕೆಲವರು ನಾನು ಹೇಳ್ತೀನಿ, ನಿಮಗೆ ಕೊಟ್ಟಿರೋ ಕೆಲಸದಲ್ಲಿ ಕರ್ತರಿಗೆ ದಶಮಭಾಗ ಕೊಡಲಿಲ್ಲ ಅಂದರೆ ನೀನು ಡಿಗ್ರೇಡ್ ಹೋಗ್ತೀಯ. ಮತ್ತೆ ಹೇಳ್ತೀನಿ, ನೀನು ಕರ್ತರಿಗೆ ಕೊಡಬೇಕಾದ್ರೆ, ಕರ್ತರಿಗೆ ಸಲ್ಲಿಸಬೇಕಾದ್ರೆ ನೀನು ಸಲ್ಲಿಸಲಿಲ್ಲ ಅಂದರೆ ನೀನು ಡಿಗ್ರೇಡ್ ಮಾಡ್ತೀಯ, ಆಗ್ತೀಯೇ. ಯಾವಾಗ ನೀನು ಪ್ರಮೋಷನ್ ಕಾಣಬೇಕು ಅಂತ ದೇವರು ಇಷ್ಟಪಡ್ತಾರೆ ಅಂದರೆ, ಓಕೆ ಇವನಿಗೆ ಏನೇ ಮಾಡಿದ್ರು, ಇವಳು ಏನೇ ಮಾಡಿದ್ರು ನನ್ನ ಯೋಜನೆಯನ್ನು ನೆರವೇರಿಸುವ ನಿಟ್ಟಿನಲ್ಲೇ ಇವರು ಮಾಡಿದ್ದಾರೆ ಅಂತ ದೇವರು ಗಮನಿಸಬೇಕು. ಹಲ್ಲೆಲೂಯಾ. ನಾನು ಮಾತನಾಡ್ತಿರೋದು ದೇವರ ಯೋಜನೆ ಯಾವುದೆಲ್ಲ ಕ್ಷೇತ್ರದಲ್ಲಿ ನೆರವೇರ್ತದೆ ಅಂತ. ಮೊದಲದಾಗಿ ವೈಯಕ್ತಿಕ ಜೀವಿತ ನೆರವೇರ್ತದೆ. ಆಮೇಲೆ ಸಮಯ ಮುಗಿದ್ರೆ ನಾನು ಇಷ್ಟಕ್ಕೆ ನಾನು ಮುಗಿಸ್ತೇನೆ. ಕಡೆಯದಾಗಿ ಒಂದು ವಚನ, ಹೋಶೇಯ ಪ್ರವಾದನ ಗ್ರಂಥ ಅದರ 3ನೇ ಅಧ್ಯಾಯ. ಹೋಶೇಯ ಪ್ರವಾದನ ಗ್ರಂಥ 3ನೇ ಅಧ್ಯಾಯ ಅದರ 5ನೇ ವಚನವನ್ನು ಓದು.
ಅವರು ತಮ್ಮ ದೇವರಾದ ಯೆಹೋವನನ್ನು ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು ಆತನ ದಯೆಯನ್ನು ಭಯಭಕ್ತಿಯಿಂದ ಮರೆಹೋಗುವರು. ಗಮನಿಸ್ರಿ, ಅನಂತರ ತಲೆ ಮೂರನೇ ಅಧ್ಯಾಯ ಎಲ್ಲ ತೆಗೆದುಕೊಂಡಿದ್ದೀರಾ? ಹೋಶೇಯ ಪ್ರವಾದಗಳಂತ 3ನೇ ಅಧ್ಯಾಯ ತಲೆಬರಹ ಓದ್ತೀನಿ ನೋಡಿ. ಪತಿ ದ್ರೋಹ ಮಾಡಿದವರಲ್ಲಿ ಪತಿಯ ತಪ್ಪದ ಪ್ರೀತಿ. ಏನಂತೆ? ಪತಿ ದ್ರೋಹ ಮಾಡಿದವರಲ್ಲಿ ಪತಿಯ ತಪ್ಪದ ಪ್ರೀತಿ. ಅಂದ್ರೆ ಅರ್ಥ ಏನು? ಗಂಡನಿಗೆ ಮೋಸ ಮಾಡ್ತಿದ್ದಾರೆ, ದ್ರೋಹ ಮಾಡ್ತಿದ್ದಾರೆ. ದ್ರೋಹ ಮಾಡಿ ನಾವೇನು ಮಾಡ್ತೀವಿ? ಗಂಡನೆಲ್ಲ ಹೆಂಡತಿಯನ್ನ ದ್ವೇಷ ಮಾಡ್ತೀವಿ. ಕರೆಕ್ಟ್, ದ್ವೇಷ ಮಾಡ್ಬಿಡ್ತೀವಿ, ದಿವಸ ಮಾಡಾಕ್ಬಿಡ್ತೀವಿ ಅವ್ರು. ಹೌದಾ? ಹೌದು. ಗಂಡ ಏನಾದರೂ ತಪ್ಪು ಮಾಡಿದ್ರೆ ಹೆಂಡ್ತಿನೂ ಅದೇ ಮಾಡೋದು. ಕರೆಕ್ಟ್ ಆನ್ಸರ್ ಅದು. ದಿವಸ್. ಅಮ್ಮ ನನಗೆ ಬೇಡ, ದಿವಸ್. ಆ ಥರ ನಮ್ಮನ್ನು ದೇವರು ನೆನೆಸಿದ್ರೆ ಇವತ್ತು ಯಾಕೆ ಕಡೆಯದಾಗಿ ವಚನ ಓದಿಸಿದ್ರೆ ಗೊತ್ತಾ? ಇವತ್ತಿನವರೆಗೂ ದೇವರ ಯೋಜನೆ ಮಾಡುವುದರಲ್ಲಿ ಆತನ ಪತಿ, ನಾನು ಪತ್ನಿಯಾಗಿ ನಾವು ದ್ರೋಹ ಮಾಡಿದ್ದೇವೆ. ಹೌದಾ? ಆದರೆ ನೆಕ್ಸ್ಟ್ ಲೈನ್ ಹೇಳ್ತದೆ, ಪತಿಯ ತಪ್ಪದ ಪ್ರೀತಿ. ಪ್ರೀತಿ ತಪ್ಪದು, ತಪ್ಪದೇ ಇರುವಂಥ ಪ್ರೀತಿ. ಇವತ್ತು ಏನು ಮಾಡ್ತಾರೆ ಗೊತ್ತಾ? ಸೌಲನ್ನ ತೆಗೆದುಬಿಟ್ಟಂತೆ, ಮಗಳೇ, ಪ್ರಿಯ ಮಗನೇ, ನಾನು ನೀನು ತೆಗೆಲಿಕ್ಕೆ ಇಷ್ಟ ಇಲ್ಲ. ನಿನ್ನಲ್ಲಿರುವಂಥ ಅವಿಧೇಯತೆ, ನಿನ್ನಲ್ಲಿರುವಂಥ ಹಠದ ಸ್ವಭಾವವನ್ನು ಬಿಟ್ಟುಬಿಡು. ಮಧ್ಯೆ ಆಗಾಗ ರವಿಮಣಿ ಪಾಸ್ಟರ್ ಜೋಕ್ ಮಾಡಿದ್ರೆ ಎಲ್ಲರೂ ನಿದ್ದೆ ಮಾಡ್ತಾರೆ, ಮಾಡಿದ್ರೆ ಎಚ್ಚರ ಕೂತ್ಕೊಳ್ತಿದ್ದಾರೆ. ಅಲ್ಲೆಲ್ಲೂಯ್ಯ. ಕಷ್ಟಕರವಾಗಿ ಕಣ್ಣು ಬಿಟ್ಟು ನೋಡ್ತಾರೆ ಅಂದರೆ ನನ್ನ ಕಷ್ಟ ಕೊಡ್ತಾವ್ರೆ ಅಂತ ಅಂತಾರೆ. ಎಚ್ಚರ ಕೂತ್ಕೊಳ್ಳಿ. ಅಲ್ಲೆಲ್ಲೂಯ್ಯ. ನಾನು ಒಂದೇ ಅಂಶದ ಬಗ್ಗೆ ಮಾತಾಡ್ತೇನೆ. ನಾನು ಪಾಯಿಂಟ್ಗಳು ಕೊಡೋಕ್ಕೂ ಯೋಚನೆ ಮಾಡ್ತಾವೆ. ನಾನು ಹಿಂದಿನ ಹೇಳಿದ್ದೆ, ಹೌದು ಹೇಳಿದ್ರು, ನೀವೇನೆಲ್ಲ ನಮಗೆ ಪ್ರಸಂಗ ಮಾಡಿದ್ರು 3 ದಿನದಲ್ಲಿ ಅದೇ ನೋಡಿದ್ರು ಅಷ್ಟೇ, ನೆನಪು ಮಾಡಿದ್ರು ಅಂತ. ಎಷ್ಟು ಜನದ ಗ್ರಹಿಸಿದ್ರು ಇಲ್ಲ ಗೊತ್ತಿಲ್ಲ. ಪ್ರತಿಯೊಂದು ವಿಷಯಗಳು ದೇವರು ನಮ್ಮ ಸಭೆಯಲ್ಲಿ ಮಾತನಾಡಿದ್ದಾರೆ. ಆಮೇಲೆ ಆದ್ದರಿಂದ ಪ್ರಿಯ ಸಭೆ, ನಮಗೆ ಇವತ್ತರ ಬಗ್ಗೆ ಪತಿದ್ರೋಹ ಮಾಡುವಂತೆ ನಾವು ಜೀವಿಸ್ಬಿಟ್ಟಿದ್ದೀವಿ. ದೇವರು ಮತ್ತೆ ಹೇಳ್ತಿದ್ದಾರೆ, ನಾನು ಸೌಲನ್ನು ತೆಗೆದು ದಾವೀದನನ್ನು ನೇಮಿಸಿದಂತೆ ನಿಮ್ಮ ಜೀವನದಲ್ಲಿ ಆಗೋದು ಬೇಡ. ಅದೇ ಪ್ರೀತಿಯನ್ನು ತೋರಿಸಿ ಇಷ್ಟಪಡ್ತಾರೆ. ಬೇಡ ಮಗನೇ. ಅಲ್ಲಿ ಹೇಳ್ತಾರೆ 5ನೇ ವಚನ, ನಾನು ಓದ್ತೀನಿ ನೋಡ್ರಿ. ನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು ತಮ್ಮ ರಾಜನ ದಾವೀದನನ್ನು ಯಾರಿಗೆ ಈಕ್ವಲ್ ಮಾಡ್ತಿದ್ದಾರೆ? ದೇವರು ದಾವೀದನನ್ನ ಯಾರಿಗೆ ಈಕ್ವಲ್ ಮಾಡ್ತಿದ್ದಾರೆ? ದೇವರಿಗೆ, ಕರ್ತನಿಗೆ, ಯೇಸು ಕ್ರಿಸ್ತನಿಗೆ ಅದನ್ನು ಈಕ್ವಲ್ ಮಾಡ್ತಿದ್ದಾರೆ. ಹೇಳ್ಬೋದಾಗಿತ್ತು, ನೀವು ದೇವರಾದ ನನ್ನನ್ನು ಆಶ್ರಯಿಸ್ತೀರಿ, ನಾನು ದಾವೀದನ ಬಳಿಗೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳ್ಬೋದಾಗಿತ್ತು. ಏನು ಹೇಳ್ತಿದ್ದಾರೆ? ನಿಮ್ಮ ದೇವರಾದ ಯೆಹೋವನನ್ನು, ಅರಸನಾದ ದಾವೀದನನ್ನು ಆಶ್ರಯಿಸುವರು. ಹಲ್ಲೆಲೂಯಾ. ನೋಡಿ, ಜನರು ಆತನನ್ನು ಆಶ್ರಯಿಸ್ಕೊಳ್ರಿ ಅಂತ ಯಾಕೆ ದೇವರು ಒಪ್ಪಿಸಿದ್ರು ಅಂದರೆ, ಆತನು ನನ್ನ ಯೋಜನೆಯನ್ನು ನೆರವೇರಿಸುವವನು, ಆತನು ನನಗೆ ಒಪ್ಪುವ ಮನುಷ್ಯನು, ಆತನು ನನಗೆ ಉತ್ತಮನು, ಆತ ನನಗೆ ಇಷ್ಟವುಳ್ಳವನು. ಇವತ್ತು ನನಗೆ ಇಂಥ ಮಾತನ್ನು ದೇವರು ಹೇಳಬೇಕು ಅಂತ ಯಾಕೆ ನಾವು ಬಯಸಬಾರ್ದು? ಅವ್ರು ಏನೇ ಮಾಡಲಿ, ಒಂದು ತಪ್ಪೇ ಆಗಿದೆಯಾ, ಅದರ ಮೂಲಕ ನಾನು ಯೋಚನೆ ಮಾಡ್ತಾನೆ. ನನ್ನ ಮಗಳು ಎಡವಟ್ಟುಗಳಾಗಿದೆಯಾ, ಹೇಗಾದರೂ ಸರಿ ಆ ಎಡವಟ್ಟಿನಿಂದ ಬಿಡುಗಡೆ ಹೊಂದಿ ನನ್ನ ಮಗಳು ನನ್ನ ಯೋಜನೆಯನ್ನು ಮಾಡ್ತಾನೆ. ನಾನು ಹೇಳ್ತಿರೋದು ನಮ್ಮ ಪ್ರಾರಂಭದಲ್ಲಿ ಕೇಳಿ ಪ್ರಾರಂಭಿಸಿದ್ದೀನಿ. ನಿಮ್ಮ ವಿಷಯದಲ್ಲಿ ದೇವರ ಯೋಜನೆ ಇದೆಯಾ? ಇದೆ ಅಂತ ಹೇಳಿದ ಮೇಲೆ ನಾನು ಮಾತನಾಡ್ತಿರುವಂಥ ಪ್ರಸಂಗ ಇದು. ದೇವರ ಅಪ್ಪನ ವಚನಗಳು ಮಾತನಾಡ್ತಿದ್ದಾರೆ. ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರೇ ನಿನ್ನ ಯೋಜನೆ ನೆರವೇರಬೇಕು. ಅದಕ್ಕೆ 2 ವ್ಯಕ್ತಿನ ನೋಡಿದ್ವಿ. ಯೋಜನೆ ನೆರವೇರಿರುವಂಥ ವ್ಯಕ್ತಿ, ಯೋಜನೆ ನೆರವೇರುವಂಥ ವ್ಯಕ್ತಿ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನಿಂದ ನೀನು ಈ ವರ್ಷ ಮುಗಿಯುವುದರೊಳಗಡೆ, 2025ನೇ ವರ್ಷ ಸುಭಿಕ್ಷೆ ವರ್ಷ ಮುಗಿಯುವುದರೊಳಗಡೆಯಾಗಿ ನೀನು ದೇವರಿಗೆ ಗೋಚರವಾಗಬೇಕು. ನನ್ನ ಮಗಳು ನನ್ನ ಮಗಳು ನನ್ನ ಯೋಜನೆ ನೆರವೇರಿಸುವವರಾಗಿ ಮಾರ್ಪಟ್ಟಿದ್ದಾರೆ ಎಂಬುದಾಗಿ. ಆಮೇಲೆ ಈ ತಲೆಬರಹ ನೆನ್ಪಿಟ್ಕೊಳ್ಳಿ. ಯಾವ ತಲೆಬರಹ? ಪತಿ ದ್ರೋಹ ಮಾಡಿದವಳಲ್ಲಿ ಪತಿಯ ತಪ್ಪದ ಪ್ರೀತಿ. ನನ್ನ ತಪ್ಪದ ಪ್ರೀತಿ ನನ್ನನ್ನು ಮತ್ತೆ ಯೋಜನೆಯನ್ನು ಮಾಡುವಂತೆ, ಯೋಜನೆಯನ್ನು ನೆರವೇರಿಸುವಂತೆ ನನ್ನನ್ನು ನಿಲ್ಲಿಸಿದೆ ಎಂಬುದಾಗಿ ನನ್ನ ಕುರಿತು ಹೇಳಬೇಕು ದೇವರು. ಆಮೇಲೆ ಕರ್ತವ್ಯ ಮೂಲಕ ಆಶೀರ್ವಾದ ಮಾಡಿ ಎದುರು. ಆಮೇಲೆ